ಮಾಡಿದೆ ಗುರುಗಳೇ. ಹ್ಮ್ ಸರಿ. ನಾವುಗಳು ಶ್ರೀಮದ್ ಭಾಗವತ ಮಹಾಪುರಾಣವನ್ನ ಕೈಗೆತ್ಕೊಂಡು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನೇ ಇಟ್ಕೋತಾದ್ರೂ ಪರವಾಗಿಲ್ಲ ಮೊದಲನೇ ಸ್ಕಂದವನ್ನ ಯಶಸ್ವಿಯಾಗಿ ಮುಗಿಸಿದ್ವಿ. ಒಂದು 40 ಎಪಿಸೋಡ್ ಆಗಿರ್ಬೋದಾ ರಾಮಚಂದ್ರ ಅವರೇ? ಆಗಿದೆ ಗುರುಗಳೇ. ಭಾಗವತ 39 ರನ್ನಿಂಗ್ ಇತ್ತು. ಓಕೆ ಓಕೆ, ಒಳ್ಳೆ. ಭಾಗವತ ಮಹಾತ್ಮ್ಯದ 6 ಅಧ್ಯಾಯಗಳನ್ನು ಸೇರಿಸಿ ಮೊದಲನೇ ಸ್ಕಂದದ 19 ಅಧ್ಯಾಯಗಳು ಅಂದ್ರೆ 25 ಅಧ್ಯಾಯಗಳನ್ನ ನಾವು ಯಶಸ್ವಿಯಾಗಿ ಮುಗಿಸಿದ್ವಿ. ಬಲ್ಲವರು ಅಥವಾ ಪ್ರಸಿದ್ಧವಾದ ಒಂದು ಮಾತಿದೆ ಭಾಗವತದ ಬಗ್ಗೆ. ಮೊದಲನೇ 3 ಮಂಗಳ ಶ್ಲೋಕಗಳೇನಿದಾವೆ, ಜನ್ಮಾದ್ಯಸ್ಯ ಯತಃ ಅನ್ನುವಂತಹದ್ದು, ಧರ್ಮ ಪ್ರೌಜ್ಜಿತ ಕೈತವೋತ್ರ ಪರಮ ಅನ್ನುವಂತಹದ್ದು, ಮತ್ತು ನಿಗಮ ಕಲ್ಪತರೋರ್ಗಳಿತಂ ಫಲಂ ಅನ್ನುವಂತಹದ್ದು. 3 ಶ್ಲೋಕಗಳೇ ಇಡೀ ಭಾಗವತದ ಜೀವಾಳ, ಸಾರ, ಕೇಂದ್ರ ಬಿಂದು ಅಂತೆಲ್ಲ ಹೇಳ್ತಾರೆ. ಅದರಲ್ಲೂ ಆ 3 ಶ್ಲೋಕಗಳ ಒಂದು ಸ್ಥೂಲ ಪರಿಚಯ ಅಥವಾ 3 ಶ್ಲೋಕಗಳ ಸ್ಥೂಲ ತಾತ್ಪರ್ಯವನ್ನ ಮೊದಲನೆಯ ಸ್ಕಂದದಲ್ಲಿ ಇದೆ ಅಂತ ಹೇಳ್ತಾರೆ, ವಿವರಿಸ್ತಾರೆ. ಎರಡನೇ ಸ್ಕಂದ ಆ ಶ್ಲೋಕಗಳ ತಾತ್ವಿಕ ವಿವರಣೆಗೆ ಎರಡನೇ ಸ್ಕಂದ ಮೀಸಲು ಅಂತ ಹೇಳ್ತಾರೆ. ಉಳಿದ 10 ಸ್ಕಂದಗಳು, 3 ರಿಂದ 12 ಸ್ಕಂದಗಳು 1 ಮತ್ತು 2ನೇ ಸ್ಕಂದದಲ್ಲಿ ವಿವರಿಸಿರುವ ತಾತ್ವಿಕ ಚಿಂತನೆಗಳು ಮತ್ತು ಲೀಲೆಗಳು, ಅವುಗಳನ್ನೇ ಕಥಾನಕ ರೂಪವಾಗಿ ವಿವರಿಸಿದ್ದು, ಕಥೆಗಳ ರೂಪದಲ್ಲಿ ವಿವರಿಸಿದ್ದು ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ 1 ಸ್ಕಂದವನ್ನು ಮುಗಿಸಿರುವಂತಹ ತಾವುಗಳು ಆ 3 ಶ್ಲೋಕಗಳನ್ನು ಮತ್ತೊಮ್ಮೆ ಓದಿಕೊಂಡು ಆ 3 ಶ್ಲೋಕಗಳ ತಾತ್ಪರ್ಯ, ಈ ಮೊದಲನೇ ಸ್ಕಂದದಲ್ಲಿ ನಿಮಗೆ ಯಾವ ಯಾವ ಪದದ ವಿವರಣೆ ಯಾವ ಅಧ್ಯಾಯದಲ್ಲಿ ಬಂದಿರಬಹುದು ಅನ್ನುವಂತಹದ್ದು ಆಸಕ್ತಿ ಮತ್ತು ಸಮಯ ಎರಡೂ ಉಳ್ಳವರು ಆ ರೀತಿ ಒಂದು ಪ್ರಯತ್ನ ಪಡಬಹುದು. ನಾನು ನಿನ್ನೆನೋ ಮೊನ್ನೆನೋ ಗುಂಪಲ್ಲಿ ನೋಡಿದೆ, ಒಬ್ಬರು ತುಂಬ ಸುಂದರವಾಗಿ ಇಡೀ ಒಂದು ಸ್ಕಂದದ ಸಾರಾಂಶ ಪಾಯಿಂಟ್ ಬೈ ಪಾಯಿಂಟ್ ಮಾಡಿದ್ದಾರೆ. ಒಳ್ಳೆಯ ಸಂಶೋಧಕರ ಥರ ಪಟ್ಟಿ ಮಾಡ್ಕೊಂಡಿದ್ದಾರೆ. ಅದು ತುಂಬ ಹಿಡಿಸ್ತು. ಆ ಥರ ಅದನ್ನು ನೋಡಿದ ಮೇಲೆ ನಂಗೆ ಯೋಚನೆ ಬಂದಿದ್ದು, ಈ ಥರದ್ದು ಒಂದು ಕೆಲಸ ಮಾಡಬಹುದು ತಾವು ಅಂತ. ಏನು, 3 ಮಂಗಲ ಶ್ಲೋಕಗಳನ್ನು ಇಟ್ಕೊಂಡು ಆ ಮಂಗಲ ಶ್ಲೋಕವನ್ನು ಸರಿಯಾಗಿ ಗಮನಿಸಿ, ಅಥವಾ ನನ್ನ ಈ ಹಳೆ ವಿಡಿಯೋಗಳನ್ನೇ ಮತ್ತೆ ಮತ್ತೆ ಕೇಳಿ, ಮಂಗಳ ಶ್ಲೋಕದಲ್ಲಿ ಬರುವಂತಹ ಪ್ರತಿಯೊಂದು ಪದವನ್ನ ನಾವು ಮೊದಲನೇ ಸ್ಕಂದದ ಯಾವ ಅಧ್ಯಾಯಗಳಲ್ಲಿ ಕೋರಿಲೇಟ್ ಮಾಡಬಹುದು, ಈ ಅಧ್ಯಾಯ ಈ ಪದಕ್ಕೆ ವಿವರಣೆ ಎನ್ನುವಂತಹ ಕೋರಿಲೇಟ್ ಮಾಡಬಹುದು ಅಂಥ ಟಾಸ್ಕನ್ನು ತಾವು ಯಾರಾದರೂ ಅಥವಾ ಎಲ್ಲರೂ ಕೈಗೊಳ್ಳಬಹುದು ಅನ್ನುವಂತಹ ಯೋಚನೆ ನನಗೆ ಬಂದಿತ್ತು. ಅದನ್ನು ನಿಮ್ಮ ಮುಂದೆ ಹೇಳಿದೆ, ಯಾರಾದರೂ ಪ್ರಯತ್ನ ಮಾಡ್ಬೋದು. ಅದಕ್ಕೇನು ಟೈಮ್ ಬೌಂಡ್ ಇಲ್ಲ, ಯಾವುದೇ ರೀತಿಯ ರಿವಾರ್ಡು, ಪ್ರಶಸ್ತಿ, ಬಹುಮಾನ ಅಂಥದ್ದೇನಿಲ್ಲ, ಅದು ಕಾಂಪಿಟೇಷನ್ ಅಂತೇನಲ್ಲ, ನಮ್ಮ ಜಿಜ್ಞಾಸೆಗೋಸ್ಕರವಾಗಿ ಹಾಗೆ ಬರೆದು ಗುಂಪಲ್ಲಿ ಪೋಸ್ಟ್ ಮಾಡಿದರೆ ಇತರರಿಗೂ ತುಂಬ ಆ ಕೆಲಸವನ್ನು ಇಟ್ಕೊಳ್ಬಹುದು. ಈಗ ಎರಡನೇ ಸ್ಕಂದಕ್ಕೆ ಕೈ ಹಾಕ್ತಾ ಇದ್ದೀವಿ. ಇದರಲ್ಲಿ ತತ್ವಾರ್ಥಗಳು ಬಹಳ ಕೂಡಿರ್ತವೆ. ಅಧ್ಯಾಯ 10 ಆಗಿದ್ರೂ ವಿವರಣೆ ಅಪೇಕ್ಷೆ ಹೆಚ್ಚು ಇದರಲ್ಲಿ, ಈ ಅಧ್ಯಾಯದಲ್ಲಿ, ಈ ಸ್ಕಂದದಲ್ಲಿ ತುಂಬ ಅಂಶಗಳನ್ನು ತಾವು ತಿಳಿದುಕೊಳ್ಳಲಿದ್ದೀರಿ.
ಮೊದಲನೆಯ ಮತ್ತು ಎರಡನೆಯ ಸ್ಕಂದ ಮತ್ತು ಕೊನೆಯದಾಗಿರುವಂತಹ 12ನೇ ಸ್ಕಂದದ ಉತ್ತರಾರ್ಧ, ಈ ಮೂರನ್ನು ವೇದಾಂತ ಸಿದ್ಧಾಂತಕ್ಕೆ ಹೋಲಿಸಿ ನೋಡ್ತಾರೆ. ಮಿಕ್ಕಿದ್ದೆಲ್ಲವೂ ಇತರ ಪುರಾಣಗಳಂತೆ ಸಾಧಾರಣ ಕಥೆಗಳ ಥರ ನೋಡ್ತಾರೆ ಈ ಭಾಗವತದ ಮೇಲೆ ಹೆಚ್ಚು ಅಧ್ಯಯನ ಮಾಡಿದಂಥವ್ರು. ಆದ್ರಿಂದ ಈ ಸ್ಕಂದ ಪ್ರವೇಶ ಮಾಡುವಾಗ ನಾವು ಸ್ವಲ್ಪ ತತ್ವಜಿಜ್ಞಾಸೆ ಇರುವುದರಿಂದ ಹೊಸ ಹೊಸ ಪದಗಳು ಬರಬಹುದು, ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಹೆಚ್ಚಿನ ಏಕಾಗ್ರತೆ ಮತ್ತು ಶ್ರಮ ಅಪೇಕ್ಷಿಸಬಹುದು. ಆದರೂ ತಾವು ಅದೇನೋ ತಲೆಗೆ ಹೋಗ್ತಾ ಇಲ್ಲ ಅನ್ನುವಂತಹ ನಿರಾಸೆ ಮಾಡ್ಕೊಳ್ಳೋದೇನೆ ನಾನು ಸಾಧ್ಯವಾದಷ್ಟು ವಿವರಣೆಗಳಿಂದ ದೃಷ್ಟಾಂತಗಳಿಂದ ವಿಶ್ಲೇಷಣೆ ಮಾಡುವ ಪ್ರಯತ್ನ ಪಡ್ತೇನೆ. ಎರಡೆರಡು ಬಾರಿ ಕೇಳಿಕೊಂಡು ಅರ್ಥಗ್ರಹಣ ಮಾಡಬೇಕು ಅನ್ನುವಂತಹ ಒಂದು ವಿನಂತಿಯೊಡನೆ ಪ್ರಾರಂಭ ಮಾಡ್ತೇನೆ. ಶ್ರೀ ಶುಕ ಉವಾಚ. ಕಳೆದ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜನು ಶುಕ ಮುನಿಗೆ ಸ್ವಾಗತ, ಪಾದ್ಯ, ಅರ್ಘ್ಯ ಇತ್ಯಾದಿಗಳನ್ನು ನೀಡಿ ನಿಶ್ಚಿತವಾದ ಮರಣವು ಇನ್ನು ಹತ್ತಿರದಲ್ಲಿಯೇ ಇರುವಾಗ ಮನುಷ್ಯನಾದಂಥವನು ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಗೆ ಆ ಸ್ಕಂದ ಮುಗಿದಿತ್ತು. ಉತ್ತರ ರೂಪವಾಗಿ ಶುಕ ಮುನಿಗಳು ಮಾತನಾಡ್ತಾರೆ. ವರೀಯಾನೇ ಶತೆ ಪ್ರಶ್ನ ಕೃತೋ ಲೋಕಹಿತೋ ನೃಪ ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಹೇ ನೃಪ ರಾಜನೇ, ನೀನ್ ಕೇಳಿರುವಂತಹ ಪ್ರಶ್ನೆ ಏನಿದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದ ಎತ್ತರದ ಪ್ರಶ್ನೆ. ಇದು ಆತ್ಮವಿತ್ ಸಮ್ಮತಃ, ಆತ್ಮಜ್ಞಾನಿಗಳಿಗೆ ಸಮಾನವಾದ ಅಥವಾ ಆತ್ಮಜ್ಞಾನಿಗಳಿಂದ ಪುರಸ್ಕೃತವಾದ ಪ್ರಶ್ನೆ ಇದು. ಏನ್ ಮಾಡಬೇಕು ಅನ್ನುವಂಥದ್ದು. ಏನ್ ಮಾಡಬೇಕು ಅಂದ್ರೆ ಅದರಲ್ಲಿ ಪರೀಕ್ಷಿತ್ ಮಹಾರಾಜನೇ ಪಿನ್ ಪಾಯಿಂಟೆಡ್ ಆಗಿ ಕೇಳಿರ್ತಾನೆ. ಸ್ಪೆಸಿಫಿಕ್ ಆಗಿ ಏನ್ ಓದಬೇಕು, ಏನ್ ಕೇಳಬೇಕು, ಏನ್ ಭಜಿಸ್ಬೇಕು, ಏನ್ ಆರಾಧನೆ ಮಾಡಬೇಕು, ಇಂಥದ್ದರ ಬಗ್ಗೆ ಅಂತ ಹೇಳ್ತಾನೆ. ಯಾಕಂದ್ರೆ ಮಾಡೋದು ಅಂದ್ರೆ ಜನರಲ್ ಟರ್ಮ್ ಆಗ್ಬಿಡುತ್ತೆ, ಇನ್ನು ಸ್ಪೆಸಿಫಿಕ್ ಆಗಿ. ಆದ್ರಿಂದ ಏನ್ ಕೇಳಬೇಕು ಅನ್ನೋದ್ರ ಮೇಲೆ ಹೆಚ್ಚು ಗಮನ ಕೊಟ್ಟು, ಈ ಗರುಡ ಪುರಾಣದಲ್ಲೆಲ್ಲ ಬರುತ್ತೆ, ಪ್ರಾಣೋತ್ಕ್ರಮಣ ಸಂದರ್ಭದಲ್ಲಿ ಪಂಚಾಕ್ಷರಿ ಮಂತ್ರ, ದ್ವಾದಶಾಕ್ಷರಿ ಮಂತ್ರ ಇತ್ಯಾದಿಗಳನ್ನ, ಪುರುಷ ಸೂಕ್ತ ಇತ್ಯಾದಿಗಳನ್ನು ಕೇಳಬೇಕು ಅನ್ನುವಂತಹದ್ದು ಬರ್ತದೆ. ಅದು ಪ್ರಾಣೋತ್ಕ್ರಮಣ ಸಂದರ್ಭದಲ್ಲಿ. ಆದರೆ ಇವರಿಗೆ ಪ್ರಾಣೋತ್ಕ್ರಮಣ ಇನ್ನೂ ಬಂದಿಲ್ಲ, ಇನ್ನು 7 ದಿವಸ ಇದೆ. ಇಂಥ ಸಂದರ್ಭ ಇದ್ದಾಗ ಏನ್ ಕೇಳಬೇಕು ಅನ್ನುವಂಥದ್ದು ಗರುಡ ಪುರಾಣದ ಹಿನ್ನೆಲೆ ಆಧಾರಿತ ಪ್ರಶ್ನೆ ಅದು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಶುಕಮುನಿಗಳು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಶ್ರೋತವ್ಯಾಧಿ ನಿರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗ್ರಹೇಶು ಗ್ರಹ ಮೇಧಿನಾಂ. ಹೇ ರಾಜೇಂದ್ರನೇ, ಮನುಷ್ಯನು ಸಾವನ್ನ ಸಮೀಪಿಸಿದಾಗ ಕೇಳಿ ತಿಳ್ಕೊಳ್ಬೇಕು. ಇಲ್ಲಿ ಶ್ರೋತವ್ಯ ಅಂತ ಹೇಳಿದ್ರೆ ಬರೀ ಕೇಳ್ಕೊಳ್ಳೋದು ಅಂತ ಅರ್ಥ ಅಲ್ಲ. ನಮ್ಮ ಆಂಗ್ಲ ಸರ್, ನಮ್ಮ ಇಂಗ್ಲಿಷ್ ಕಲಿಸಿರೋ ಮೇಸ್ಟರ್ ಹೇಳ್ತಿದ್ರು, ಸುಮ್ಮನೆ ಕೇಳ್ಕೊಳ್ಳೋದು ಬೇರೆ, ಕೇಳಿಸ್ಕೊಳ್ಳೋದು ಬೇರೆ ಅಂತ ಹೇಳ್ತಾ ಇದ್ರು. ಕೇಳೋದು ಅಂದ್ರೆ ಕಿವಿ ಮೇಲೆ ಶಬ್ದ ಬಿದ್ದಿರುತ್ತೆ, ಅದರ ಅರ್ಥ ಮನಸ್ಸಿಗೆ ಮುಟ್ಟಿರುತ್ತೋ ಇಲ್ಲೋ ಗೊತ್ತಿಲ್ಲ. ಕೇಳಿಸ್ಕೊಳ್ಳೋದು ಅಂದ್ರೆ ಗಮನ ಇಟ್ಟು ಕೇಳಿಸ್ಕೊಳ್ಳೋದು ಅಂತ. ಲಿಸ್ನಿಂಗ್ ಅಂತ ಪದ ಬಳಸ್ತಿದ್ರು. ಲಿಸ್ನಿಂಗ್ ಅಂದ್ರೆ ಅದು ಮನಸ್ಸಿನವರೆಗೂ ಮುಟ್ಟಬೇಕು ಅಂತ. ಜಸ್ಟ್ ನಾಟ್ ಹಿಯರಿಂಗ್, ಇಟ್ ಶುಡ್ ಬಿ ಲಿಸ್ನಿಂಗ್ ಅಂತ ಕ್ಲಾಸಲ್ಲಿ ಹೇಳ್ತಿದ್ರು. ಶ್ರೋತವ್ಯ ಅಂತ ಹೇಳಿದ್ರೆ ಲಿಸ್ನಿಂಗ್ ಅನ್ನೋ ಅರ್ಥದಲ್ಲಿ ತಗೊಳ್ಬೇಕು. ಹೇ ರಾಜೇಂದ್ರನೇ, ತಾವು ಸಮೀಪಿಸಿದಾಗ ಕೇಳಿ ತಿಳ್ಕೊಳ್ಬೇಕಾಗಿರುವಂತಹದ್ದು ಅನೇಕಾನೇಕ ಇವೆ, ಸಹಸ್ರಶಃ ಇವೆ. ಆದರೆ ಆತ್ಮತತ್ವವನ್ನು ತಿಳಿದುಕೊಳ್ಳುವಂತಹದ್ದೇನಿದೆ ಅದು ಗ್ರಹಮೇಧಿನಾಂ. ಗ್ರಹಮೇಧ ಅಂತ ಹೇಳಿದ್ರೆ ಗೃಹಸ್ಥರಿಗೆ. ಗ್ರಹೇಶು ಗ್ರಹಮೇಧಿನಾಂ ಅಪಶ್ಯತಾಂ ಆತ್ಮತತ್ವಂ. ಆತ್ಮತತ್ವವನ್ನು ತಿಳಿದುಕೊಳ್ಬೇಕಾಗಿರುವಂತಹದ್ದೇ ಬಹಳ ಪ್ರಧಾನವಾಗಿರುವಂತಹದ್ದು ಅಂತ. ಇಲ್ಲಿ ಪದ ಏನ್ ಬಳಸ್ತಾರೆ? ಗ್ರಹೇಶು ಗ್ರಹಮೇಧಿನಾಂ ಅಂದ್ರೆ ಗೃಹಸ್ಥಾಶ್ರಮದಲ್ಲಿದ್ಕೊಂಡು ಗ್ರಹಮೇಧಿ ಅಂತ. ಮೇಧಿ ಅಂತ ಪದ ಬಳಸಿರೋದ್ರಿಂದ ಅದು ಹಿಂಸಾ ಅಂತ ಅರ್ಥ ಬರುತ್ತೆ ಮೇಧ ಅನ್ನೋದಕ್ಕೆ. ಅಶ್ವಮೇಧ ಅನ್ನುವಂತಹ ಪದದ ನೆನಪಿಸ್ಕೊಳ್ಬಹುದು ಇಲ್ಲಿ.
ಈಗ ಗೃಹಸ್ಥನು ಅವನು ಏನು ಹಿಂಸಾ ಮಾಡ್ತಾನೆ ಮನೆಯಲ್ಲಿ ಇದ್ಕೊಂಡು, ಅವನು ತನ್ನ ಪಾಡಿಗೆ ತನ್ನ ಸಂಸಾರ ಮಾಡಿಕೊಂಡು ಜೀವನೋಪಾಯ ಮಾಡ್ಕೊಂಡಿರ್ತಾನೆ, ಅವನೇನು ಹಿಂಸಾ ಮಾಡ್ತಾನೆ ಅನ್ನುವಂಥದ್ದಕ್ಕೆ ಶಾಸ್ತ್ರವು ಬಹು ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮಾತಾಡುತ್ತೆ. ಸಾಮಾನ್ಯ ಸದ್ಗೃಹಸ್ಥರಿಂದ 5 ರೀತಿಯ ಹಿಂಸೆಗಳು ಸಂಭವಿಸಬಹುದು ಅಂತ. ಅದಕ್ಕೆ ಪಂಚಸೂನು ಅಂತ ಕರೀತಾರೆ. ಪಂಚಸೂನಾ ದೋಷ ಪರಿಹಾರಾರ್ಥಂ ಅಂತ ವೈಶ್ವದೇವ ಮಾಡುವಾಗ ಸಂಕಲ್ಪ ಮಾಡ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಅಡಿಗೆ ಮಾಡುವಾಗ 5 ರೀತಿಯ ಹಿಂಸೆ ಆಗಿರ್ಲಿಕ್ಕುಂಟು. ಅದನ್ನ ಹೀಗೆ ಹೇಳ್ತಾರೆ: ಕಂಡಿನಿ, ಪೇಷಿಣಿ, ಚುಲ್ಲಿ, ಉದಕುಂಭಿ ಚ ಮಾರ್ಜನಿ, ಪಂಚಸೂನಾ ಗೃಹಸ್ಥಸ್ಯ ತಾಭಿಃ ಸ್ವರ್ಗಂ ನ ವಿಂದತೆ. ಕಂಡಿನಿ ಗುಡಿಸುವಂತಹದ್ದು, ಕಸ ಕಸ ಇತ್ಯಾದಿ ಗುಡಿಸುವಂತಹದ್ದು. ಪೇಷಿಣಿ ಕಲ್ಲಿನ ಮೇಲೆ ಇಟ್ಟು ಪೇಸ್ಟ್ ಮಾಡೋದು, ಅರಿಯೋದು ಅನ್ನುವಂತಹದ್ದಿದೆ. ಆಮೇಲೆ ಉದಕುಂಭಿ ನೀರು ತುಂಬುವಂತಹದ್ದು. ಮಾರ್ಜಿನಿ ಅಂದ್ರೆ ಗುಡಿಸೋದು, ಕಂಡಿನಿ ಅಂದ್ರೆ ಕುಟ್ಟೋದು. ಅಡಿಗೆ ತಯಾರು ಮಾಡುವಾಗ ಕುಟ್ತೀವಿ, ನೀರು ತುಂಬ್ತೀವಿ. ಚುಲ್ಲಿ ಅಂದ್ರೆ ಒಲೆ ಹಚ್ತೀವಿ. ಪೇಷಣಿ ಅರಿತೇವೆ, ಕಲ್ಲಲ್ಲಿ ಇಟ್ಕೊಂಡ್ಬಿಟ್ಟು ಒರಳಲ್ಲಿ ಹಾಕಿ ಅರಿತೇವೆ. ಈ ರೀತಿ ಮಾಡುವಾಗ ನೀರು ತುಂಬ್ತೇವೆ. ಹೀಗೆ ಮಾಡುವಾಗ ನಮ್ಮ ಕಣ್ಣಿಗೆ ಕಾಣಿಸದೇನೆ ಯಾವುದಾದ್ರೂ ಕ್ರಿಮಿಯ ಸಾವು ಆಗಿರುವಂತಹ ಸಾಧ್ಯತೆ ಇರುತ್ತೆ. ಇದಕ್ಕೆ ಪಂಚಸೂನ ಅಂತ ಕರೀತಾರೆ. ಈ 5 ರೀತಿಯ ಕೆಲಸಗಳಲ್ಲಿ ಹಿಂಸೆ ಆಗಿರುವ ಸಾಧ್ಯತೆ ಉಂಟು. ಹಾಗೇ ಆಗಿರುತ್ತದೆ ಅಂತ ಡೆಫಿನೆಟ್ ಆಗಿಲ್ಲ, ಆಗಿರ್ಲಿಕ್ಕೆ ಉಂಟು. ವೈಶ್ವದೇವಂತ ಕುರ್ವೀತ ಪಂಚಸೂನಾನುಪತ್ತಯೇ. ಈ 5 ದೋಷಗಳಿಂದ ಗೃಹಸ್ಥನು ಮಾಡಿರುವಂತಹ ಅಗ್ನಿಹೋತ್ರಾದಿ ಎಲ್ಲ ಕರ್ಮಗಳು ಮಾಡಿದರೂ ಕೂಡ ಅವನು ಈ 5 ದೋಷಗಳಿಂದ ಪ್ರತಿನಿತ್ಯ ಈ ದೋಷ ನಡೀತಾ ಇರುವುದರಿಂದ ಅವನಿಗೆ ಸ್ವರ್ಗದ ಬಾಗಿಲು ಮುಚ್ಚಿರುತ್ತೆ ಅಂತ. ಆದರೆ ಅವನು ವೈಶ್ವದೇವವನ್ನ ಮಾಡಿ ಭೋಜನ ಮಾಡಿದ್ದಾದರೆ ಈ 5 ದೋಷಗಳಿಂದ ಮುಕ್ತಿ ಹೊಂತಾನೆ ಅಂತ ಹೇಳ್ತಾರೆ. ಆದ್ದರಿಂದ ವೈಶ್ವದೇವ ಮಾಡುವಂತಹದ್ದು ಬಹಳ ಮುಖ್ಯ ಅಂತ ಹೇಳಿ. ಹೀಗಾಗಿ ಗೃಹಸ್ಥನಾಗಿರುವಂಥವನು ತಿಳಿದುಕೊಳ್ಳುವಂತಹದ್ದು ಸಾವಿರಾರು ಇದ್ದರೂ ಕೂಡ ಆತ್ಮತತ್ವವನ್ನು ತಿಳಿದುಕೊಳ್ಬೇಕಾಗಿರುವಂತಹದ್ದೇ ಬಹಳ ಮಹತ್ವದ್ದು. ಅದ್ರ ಬಗ್ಗೆ ಸ್ವಲ್ಪ ಗೃಹಸ್ಥರಿಗೆ ಸ್ವಲ್ಪ ಚಾಟಿ ಏಟ್ ಕೊಟ್ಟಂತೆ, ಟಾಂಟ್ ಅಂತೀವಲ್ಲ ನಾವು ಸಾಧಾರಣ ಭಾಷೆನಲ್ಲಿ, ಅಣುಕಿಸಿದಂತೆ ಮುಂದಿನ ಶ್ಲೋಕ ಹೇಳ್ತಾರೆ. ನಾನು ಮುಂಚೆ ಆ ಶ್ಲೋಕ ಹೇಳೋದು ಬೇಡ ಅನ್ಕೊಂಡಿದ್ದೆ. ಆದರೂ ಶಾಸ್ತ್ರ ಶುಕಮುನಿಗಳಂತಹ ವೈರಾಗಿಗಳು ಗೃಹಸ್ಥರನ್ನ ಅದು ಹೇಗೆ ಚಾಟಿ ಕೊಟ್ಟು ಎಬ್ಬಿಸ್ತಾರೆ ಅನ್ನೋದನ್ನ ನೋಡ್ಬೇಕು ನಾವು. ಆ ಕಾರಣದಿಂದ ಈ ಶ್ಲೋಕವನ್ನ ಮತ್ತೆ ಸೇರಿಸ್ಕೊಂಡೆ. 3ನೇ ಶ್ಲೋಕ: ನಿದ್ರಯ ಹ್ರೀಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚಾರ್ಥೇಹಯ ರಾಜನ್ ಕುಟುಂಬಭರಣೇನ ಚ. ಹಗಲೊತ್ತು ನಾವು ದುಡ್ಡು ಸಂಪಾದನೆ ಮತ್ತು ಕುಟುಂಬ ಭರಣ ಈ ಕೆಲಸಗಳಲ್ಲಿಯೇ ಕಳೆದು ಹೋಗ್ತದೆ. ಇಡೀ ಜೀವನದ ಪ್ರತಿ ಹಗಲುಗಳು ಹೀಗೇನೆ ಕಳೆದು ಹೋಗ್ತವೆ. ನಿದ್ರೆಯ ಹ್ರಿಯತೆ ನಕ್ತಂ, ರಾತ್ರಿ ಒಂದೋ ರತಿ ಸುಖ, ಇಲ್ಲದಿದ್ರೆ ನಿದ್ರೆ. ವ್ಯವಾಯ ಅಂತ ಹೇಳಿದ್ರೆ ರತಿ, ಒಂದು ರತಿಯಿಂದ ಇಲ್ಲದಿದ್ರೆ ನಿದ್ದೆಯಿಂದ. ಈ ಗೃಹಸ್ಥರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಆದ್ರಿಂದ ವ್ಯವಾಯ ಅನ್ನೋ ಪದ ಬಳಸಿದ್ದಾರೆ. ಹೀಗೆ ಹಗಲುಗಳು ಉದರಂಭರಣಕ್ಕೋಸ್ಕರವಾಗಿ, ರಾತ್ರಿ ನಿದ್ದೆ ಅಥವಾ ರತಿಯಿಂದ ಕಳೆದು ಹೋಗ್ತಾ ಇದೆಯಲ್ಲ, ಇನ್ನು ಯಾವಾಗ ನೀನು ಆತ್ಮತತ್ವ ಪಡ್ಕೊಳ್ಳೋದು ಅನ್ನುವಂತಹದ್ದು ಶುಕಮುನಿಗಳ ಒಂದು ಗೃಹಸ್ಥರಿಗೆ ಕೊಟ್ಟಿರುವಂತಹ ಒಂದು ಚಿಮಿಟುವಿಕೆ ಕೆಲಸ. ದೇಹ ಪತ್ರ ಕಳತ್ರಾದಿಶು, ನಾನು, ನನ್ನ ಹೆಂಡತಿ, ಮಕ್ಕಳು, ಇವ್ರ ಬಗ್ಗೆನೇ ಚಿಂತೆ ಮಾಡೋದಾಯ್ತಲ್ಲ, ಆತ್ಮತತ್ವವನ್ನು ತಿಳಿದುಕೊಳ್ಳೋದು ಯಾವಾಗ ನೀನು ಅನ್ನುವಂತಹ ಅದರ ಭಾವಾರ್ಥ. ಮುಂದಿನ 5ನೇ ಶ್ಲೋಕ: ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನೀಶ್ವರೋ ಹರಿಹಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಭಯಂ. ಹೇ ಭಾರತ, ಅಂದ್ರೆ ಭರತವಂಶದ ಶ್ರೇಷ್ಠ ರಾಜನಾಗಿರುವಂತಹ ಪರೀಕ್ಷಿತನೇ, ಸರ್ವಾತ್ಮ ಪ್ರತಿಯೊಬ್ಬರಲ್ಲಿಯೂ ಆತ್ಮಸ್ವರೂಪಿಯಾಗಿರುವಂಥವನು,
ಈಶ್ವರನು ಈ ಜಗತ್ತನ್ನ ಆಳ್ತಾ ಇರುವಂಥವನು, ಭಗವಂತನಾಗಿರುವಂಥವನು, ಹರಿಯು ಅವನು ಶ್ರೋತವ್ಯ, ಅವನ ಬಗ್ಗೆ ತಿಳಿದುಕೊಳ್ಳಬೇಕು. ಕೀರ್ತಿತವ್ಯ, ಅವನನ್ನ ಅವನ ಗುಣಗಾನಗಳನ್ನ ಲೀಲೆಗಳನ್ನ ಹಾಡಿ ಹೊಗಳಬೇಕು. ಸ್ಮರ್ತವ್ಯ, ಅವನನ್ನ ಮೇಲಿದ ಮೇಲೆ ನೆನಪಿಸ್ಕೊಳ್ಬೇಕು. ಅವಶ್ಯ ಸ್ಮರ್ತವ್ಯ, ಯಾತಕ್ಕೆ? ಇಚ್ಛತಾ ಅಭಯಂ, ನಮಗೆ ಅಭಯ ಅನ್ನೋದು ಬೇಕಾಗಿದ್ರೆ ಇವನ್ನೆಲ್ಲ ಮಾಡಬೇಕು. ಹರಿಯನ್ನ, ಭಗವಂತನನ್ನ, ಈಶ್ವರನನ್ನ ಶ್ರೋತವ್ಯ, ಕೀರ್ತಿತವ್ಯ, ಸ್ಮರ್ತವ್ಯಶ್ಚ, ಅವನನ್ನ ಕೇಳಿ ತಿಳಿದುಕೊಳ್ಬೇಕು. ಭಗವಂತನ ಲೀಲೆಗಳನ್ನ ಅವುಗಳನ್ನ ಹಾಡಿ ಹೊಗಳಬೇಕು. ಮೇಲಿನ ಮೇಲೆ ಅವನನ್ನು ನೆನಪಿಸ್ಕೊಳ್ತಾ ಇರಬೇಕು ಅನ್ನುವಂಥದ್ದು. ಯಾತಕ್ಕೆ? ಇಚ್ಛತಾ ಅಭಯಂ ಅಂತ. ಅಭಯವನ್ನ ಬೇಕಾಗಿದ್ರೆ, ಎಲ್ಲಕ್ಕಿಂತ ದೊಡ್ಡ ಭಯ ಯಾವುದು? ಮೃತ್ಯು ಭಯ. ಆ ಮೃತ್ಯುವಿನ ದ್ವಾರದಲ್ಲಿ ನಿಂತಿದ್ದಾನೆ ಪರೀಕ್ಷಿತ ಮಹಾರಾಜನ್. ಅವನು ಕೇಳ್ದ ಏನ್ ಕೇಳಬೇಕು ಅಂತ ಹೇಳಿ. ಅದಕ್ಕೆ ಶುಕ ಮಹರ್ಷಿಗಳು ಉತ್ತರ ಏನ್ ಕೊಟ್ರು? ಭಗವಂತನ ಲೀಲೆಗಳನ್ನ ಕೇಳಬೇಕು ಅಂತ ಹೇಳ್ತಾರೆ. ಅದನ್ನೇ ಮುಂದುವರಿಸ್ಕೊಂಡು ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಂ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಇಷ್ಟೇ ಇರೋದು ಸಾರ. ಏನು ಅಂದ್ರೆ, ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಪರಹ ಜನ್ಮಲಾಭ. ಸಾಂಖ್ಯ ಅಂದ್ರೆ ತತ್ವಜ್ಞಾನ, ಯೋಗ ಅಂದ್ರೆ ಅಷ್ಟಾಂಗ ಯೋಗ, ಮತ್ತು ಸ್ವಧರ್ಮ ಪರಿನಿಷ್ಠಯ, ಸ್ವಧರ್ಮ ಅಂದ್ರೆ ವರ್ಣಾಶ್ರಮ ಧರ್ಮ. ಈ ಮೂರನ್ನ ಪಾಲಿಸಿಕೊಂಡು ಬಂದಿದ್ದಾದರೆ, ತತ್ವಜ್ಞಾನವನ್ನು ತಿಳಿದುಕೊಳ್ಳೋದು, ಅಷ್ಟಾಂಗ ಯೋಗಗಳನ್ನ ಸಾಧಿಸಿಕೊಳ್ಳೋದು, ಸ್ವಧರ್ಮ ಪರಿನಿಷ್ಠಯ, ಸ್ವಧರ್ಮಾಚರಣೆಯನ್ನ ನಿಷ್ಠೆಯಿಂದ ಮಾಡಿಕೊಳ್ಳೋದು. ಇಷ್ಟೇನೆ, ಏತಾವಾನ್, ಇಷ್ಟೇನೆ ಮಾಡಿದ್ರೆ ಮನುಷ್ಯನಿಗೆ ಅಂತೆ ನಾರಾಯಣ ಸ್ಮೃತಿ, ಕೊನೆಯಲ್ಲಿ ಮರಣಕಾಲದಲ್ಲಿ ನಾರಾಯಣ ಸ್ಮೃತಿ, ಭಗವಂತನ ನೆನಪು ಅವನಿಗೆ ಬರುತ್ತೆ. ಅದುವೇನೆ ಜನ್ಮಲಾಭ. ಈ ಜನ್ಮಕ್ಕೆ ಅತ್ಯಂತ ದೊಡ್ಡ ಫಲ ಯಾವುದು ಅಂತ ಹೇಳಿದ್ರೆ ಅಂತೆ ನಾರಾಯಣ ಸ್ಮೃತಿ. ಕೊನೆ ಕಾಲದಲ್ಲಿ ನಾರಾಯಣನ ನೆನಪು ಬರಬೇಕು, ಭಗವಂತನ ನೆನಪು ಬರಬೇಕು ಅಂತಾದ್ರೆ ಇಷ್ಟೆಲ್ಲ ಮೂರು ಕೆಲಸ ಮಾಡಬೇಕು. ತತ್ವಜ್ಞಾನವನ್ನು ತಿಳ್ಕೊಳ್ಬೇಕು ಸಾಂಖ್ಯ ಪದದಿಂದ, ಅಷ್ಟಾಂಗ ಯೋಗವನ್ನು ಸಾಧಿಸ್ಕೊಳ್ಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಸ್ವಧರ್ಮ ಪರಿರಷ್ಟಯ, ಸ್ವಧರ್ಮಾಚರಣೆಯನ್ನು ಮಾಡಬೇಕು, ವರ್ಣಾಶ್ರಮಾಚರಣೆಗಳನ್ನು ಮಾಡಿಸ್ಬೇಕು. ಹೀಗೆ ಮಾಡಿದರೆ ಅಂತ್ಯಕಾಲದಲ್ಲಿ ನಾರಾಯಣ ನೆನಪಾಗ್ತದೆ ಅಂತ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು? ಸ್ಮರ್ತವ್ಯ, ಭಗವಂತನ ನೆನಪಿಸ್ಕೊಳ್ಬೇಕು ಅಂತ. ಯಾರು? ಸಾವು ಹತ್ರ ಬಂದವನು ಅಂತ. ಸಾವು ಹತ್ರ ಬಂದವನಿಗೆ ಭಗವಂತ ನೆನಪಾಗಬೇಕು ಅಂದ್ರೆ ಏನ್ ಮಾಡಬೇಕು? ಅದು ಮುಂದಿನ ಶ್ಲೋಕ. ಏತಾವಾನ್ ಸಾಂಖ್ಯಯೋಗಾಭ್ಯಾಂ, ತತ್ವಜ್ಞ ಈ ಜೀವನದುದ್ದಕ್ಕೂ ಮನಸೋ ಇಚ್ಛೆ ಜೀವಿಸಿ ಕೊನೆ ಕಾಲದಲ್ಲಿ ಭಗವಂತನ ನೆನಪು ಮಾಡ್ಕೊಳ್ತೀನಿ ಅಂದ್ರೆ ಸಾಧ್ಯವಿಲ್ಲದ ಮಾತು. ಬರೋದಿಲ್ಲ ಅಂದ್ರೆ ಬರೋದೇ ಇಲ್ಲ. ತಾವು ಗಮನಿಸ್ಬೇಕು, ಜೀವನದಲ್ಲಿ ಯಾವುದೋ ಒಂದು ಹೊಸ ರುಟೀನ್ ಪ್ರಾರಂಭ ಮಾಡಬೇಕು ಅಂತ ನೀವು ಅಂದುಕೊಂಡ್ರೆ ಅದು ನಮ್ಮ ಪಾರ್ಟ್ ಆಫ್ ರುಟೀನ್ ಆಗೋದಕ್ಕೆ ಅದೆಷ್ಟು ಕಷ್ಟಪಡ್ತೀರಿ ನೋಡಿ. ನಾನು 7 ಗಂಟೆಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನ್ಯೂಸ್ ಪೇಪರ್ ತೊಗೊಂಡು ಬರ್ತೀನಿ. ಇಷ್ಟು ದಿವಸ ನ್ಯೂಸ್ ಪೇಪರು ತರ್ತಾ ಇರಲಿಲ್ಲ, ನಾಳೆಯಿಂದ ನ್ಯೂಸ್ ಪೇಪರ್ ತರಬೇಕು. ವಾಕಿಂಗ್ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬರ್ತೀನಿ, ನಾಳೆಯಿಂದ ನ್ಯೂಸ್ ಪೇಪರ್ ತೊಗೊಂಡು ಬರಬೇಕು ಅಂತ ನಾವು ರೆಸಲ್ಯೂಷನ್ ಮಾಡಿಕೊಂಡ್ರೆ ಅದು ನಮ್ಮ ಪಾರ್ಟ್ ಆಫ್ ರುಟೀನ್ ಆಗೋದಕ್ಕೆ ಅದೆಷ್ಟು ದಿವಸ ಹೋಗುತ್ತೆ ನೆನ್ಪು ಮಾಡ್ಕೊಳ್ಳಿ. ಮನೆಗೆ ಬಂದ್ಮೇಲೆ ನೆನಪಾಗುತ್ತೆ, ಅಯ್ಯೋ ನ್ಯೂಸ್ ಪೇಪರ್ ತರಲೇ ಇಲ್ಲ ಅಂತೇಳಿ. ನಾಳೆಯಿಂದ ತರೋಣ ಅಂತೇಳಿ ನಾಳೆ ಮತ್ತೆ ಪುನಃ ಅದೇ ಆಗುತ್ತೆ. 1 ವಾರ 2 ವಾರ ಅಷ್ಟು ಕಷ್ಟಪಟ್ಟು 1 ದಿವಸ ಮರೆತು 2 ದಿವಸ ಮರೆತು ಆಮೇಲೆ 1 ದಿವಸ ತೆಗೆದುಕೊಂಡು ಬಂದು ಮತ್ತೆ 2 ದಿವಸ ಮರೆತು ಹೀಗೆಲ್ಲ ಆಗಿ ಅದು ನಮ್ಮ ಜೀವನದ ರೂಢಿಯ ಭಾಗವೇ ಆಗೋದಕ್ಕೆ 1 ವಾರ 2 ವಾರ ಅಷ್ಟು ಸಮಯ ಬೇಕಾಗುತ್ತೆ. ಸುಮ್ಮನೆ ಸಾಧಾರಣವಾಗಿರುವಂತಹ ಒಂದು ಪೇಪರ್ ತೆಗೆದುಕೊಳ್ಬೇಕು ಅನ್ನುವಂತಹ ಹೊಸ ಅಂಶವನ್ನು ಜೀವನದ ರೂಢಿಯಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಅಷ್ಟ ಹೆಣಗಬೇಕಾದ್ರೆ ಅಂತ್ಯಕಾಲದಲ್ಲಿ ಪ್ರಾಣೋತ್ಕ್ರಮಣದ ಸಂದರ್ಭದಲ್ಲಿ
ಮೊದಲ ಕ್ರಮಣ ಅನ್ನೋದೇ ಬಹಳ ಕಷ್ಟ. ಏನೋ ಒಂದಾಗುತ್ತೆ, ಸ್ಮೃತಿ ಹೋಗುತ್ತೆ. ಸ್ಮೃತಿ ಅಂದರೆ ಕಾನ್ಷಿಯಸ್ನೆಸ್ ಹೋಗುತ್ತೆ, ಮೂರ್ಛೆ ಹೋಗಿರ್ತೀವಿ, ಹಾಸ್ಪಿಟಲಲ್ಲಿ ಇರ್ತೀವಿ, ಅವರು ವೆಂಟಿಲೇಷನ್ ಇಡ್ತಾರೆ, ಏನೇನೇನೋ ಹೇಳ್ತಾರೆ. ಆವಾಗ ನನ್ನ ಮೇಲೇನೆ ನನಗೆ ಎಚ್ಚರ ಇರೋದಿಲ್ಲ, ಭಗವಂತನ ಸ್ಮರಣೆ ಅಂತ ಎಲ್ಲಿದ್ದು ಬರುತ್ತೆ. ಇನ್ನು ಎಚ್ಚರದಲ್ಲಿದ್ರೂ ಇನ್ನು ಬೇರೆ ಬೇರೆ ಲೌಕಿಕ ವಿಚಾರಗಳೇನೆ ತುಂಬ ಬರ್ತಾ ಇರ್ತವೆ. ಭಗವಂತನ ನಾಮಸ್ಮರಣೆ ತಕ್ಷಣದಲ್ಲಿ ಅದು ಹೇಗೆ ಬರಬೇಕು? ಪ್ರತಿನಿತ್ಯ ಮಾಡಿದರೆ ತಾನೇ ಬರೋದು ಆ ಕೆಲಸ. ಆದ್ದರಿಂದ ಏತಾವಾನ್ ಸಾಂಖ್ಯಯೋಗಾಭ್ಯಾಮ್, ಸಾಂಖ್ಯ ಯೋಗ ಸ್ವಧರ್ಮ ಪರಿನಿಷ್ಠ, ಈ ಮೂರನ್ನು ನಮ್ಮ ದಿನಚರಿಯಾಗಿ ಮಾಡಿಕೊಂಡ್ರೆ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಅನ್ನೋದು ಬರುತ್ತೆ. ಇದುವೇ ನಮ್ಮ ಜನ್ಮ ಇಡೀ ಜೀವನದ ಪರಮ ಲಾಭ. ಬಹಳ ದೊಡ್ಡ ಲಾಭ ಏನು ಅಂತ ಹೇಳಿದ್ರೆ, ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ತನ್ನಿಂತಾನೇ ಬರುವ ಹಾಗೆ ನೋಡಿಕೊಳ್ಳೋದೇನೆ ದೊಡ್ಡ ಲಾಭ. ಅದು ಯಾವುದರಿಂದ ಬರುತ್ತೆ? ಸಾಂಖ್ಯ ಯೋಗಾಭ್ಯಾಮ್ ಸ್ವಧರ್ಮ ಪರಿರಕ್ಷೆ. ತತ್ವಜ್ಞಾನವನ್ನು ತಿಳಿದುಕೊಳ್ಬೇಕು, ಅಷ್ಟಾಂಗ ಯೋಗವನ್ನು ಸಾಧಿಸ್ಕೊಳ್ಬೇಕು, ಸ್ವಧರ್ಮ ಪರಿರಕ್ಷಣೆ ಮಾಡ್ಕೊಳ್ಬೇಕು. ಇದರಿಂದ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಈ ಮೂರಕ್ಕೂ ಉಪಕಾರಿಯಾಗಿರುವಂತಹದ್ದು, ಸಹಕಾರಿಯಾಗಿರುವಂತಹದ್ದು, ಮೋಟಿವೇಶ್ನಲ್ ಆಗಿರುವಂಥದ್ದು, ಇನ್ಸ್ಪೈರಿಂಗ್ ಆಗಿರುವಂತಹದ್ದು ಯಾವುದಾದರೂ ಇದ್ದರೆ ಅದುವೇ ಶ್ರೀಮದ್ ಭಾಗವತ ಮಹಾಪುರಾಣ ಅನ್ನುವಂತಹ ಅರ್ಥವನ್ನು ಮುಂದಿನ ಶ್ಲೋಕದಲ್ಲಿ 8ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೌ ಪಿತುರ್ದ್ವೈಪಾಯನಾದಹಂ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಈ ಭಾಗವತ ಅನ್ನುವಂತಹದ್ದೇನಿದೆಯಲ್ಲ, ಈ ಪುರಾಣ, ಇದು ಬ್ರಹ್ಮ ಸಂಹಿತಂ. ಬ್ರಹ್ಮ ಅಂದರೆ ಇಲ್ಲಿ ವೇದ, ವೇದಕ್ಕೆ ಸಮಾನವಾಗಿರುವಂತಹದ್ದಿದು. ಸುಮ್ಮನೆ ಎಲ್ಲ ಪುರಾಣಗಳ ಥರ ಅಂತಲ್ಲ, ಸಾಕ್ಷಾತ್ ವೇದವೇ. ಈ ಹಿಂದೆ ಹೇಳಿರುವಂತಹ ತತ್ವಜ್ಞಾನ, ಅಷ್ಟಾಂಗ ಯೋಗ, ಸ್ವಧರ್ಮ ಪರಿಮ, ಈ ಮೂರಕ್ಕೂ ಬೇಸ್ ಯಾವುದು ಅಂತ ಹೇಳಿದ್ರೆ ವೇದಗಳೇ. ವೇದೋಖಿಲೋ ಧರ್ಮ ಮೂಲೋ ಅಂತ, ಧರ್ಮದ ಮೂಲ ಯಾವುದು? ಅದು ವೇದವೇ ಆಗಿರುತ್ತೆ. ಹಾಗಾಗಿ ಸ್ವಧರ್ಮ ಪರಿನಿಷ್ಠ ಅನ್ನುವಂತಹದ್ದು ಎಲ್ಲಿ ಸಿಗುತ್ತೆ? ವೇದಗಳಲ್ಲಿಯೇ ಸಿಗುತ್ತೆ. ಸಾಂಖ್ಯ ತತ್ವಜ್ಞಾನ ಅನ್ನುವಂತಹದ್ದು ಎಲ್ಲಿ ಸಿಗುತ್ತೆ? ವೇದಗಳ ಅಂತಿಮ ಭಾಗವಾಗಿರುವಂತಹ ಉಪನಿಷತ್ತುಗಳಲ್ಲಿ ಸಿಗುತ್ತೆ. ಯೋಗ ಅನ್ನುವಂತಹದ್ದು ಎಲ್ಲಿ ಸಿಗುತ್ತೆ? ವೇದಗಳ ನಂತರದಲ್ಲಿ ಬರುವಂತಹ ಶಾಸ್ತ್ರಗಳು ಅನ್ನುವಂತಹ ಏನು ದರ್ಶನಗಳು ಅಂತ ಇರುತ್ತೆ ಅದರಲ್ಲಿ ಸಿಗುತ್ತೆ. ಯೋಗ ದರ್ಶನದಲ್ಲಿ, ಪಾತಂಜಲ ಯೋಗ ದರ್ಶನದಲ್ಲಿ ಸಿಗುತ್ತೆ. ಹಾಗಾಗಿ ಇವುಗಳು ಮೂರು, ಸಾಂಖ್ಯ ಯೋಗ ಮತ್ತು ಸ್ವಧರ್ಮ, ಈ ಮೂರಕ್ಕೂ ಆಧಾರಭೂತವಾಗಿರುವಂತಹದ್ದು ವೇದ. ಆದರೆ ವೇದ ಬಹಳ ವಿಸ್ತಾರವಾಗಿದೆ, ಅಂದರೆ ಬಹಳ ವಿಸ್ತಾರವಾಗಿದೆ. ಭಾರದ್ವಾಜ ಮುನಿಯ ಕಥೆ ನಿಮಗೆ ಗೊತ್ತಿರುತ್ತೆ. 800 ವರ್ಷಗಳ ಕಾಲ ಅವನು ನಿರಂತರವಾಗಿ ವೇದಾಧ್ಯಯನ ಮಾಡ್ತಾ ಮಾಡ್ತಾ ಇಂದ್ರನಿಂದ ಪ್ರತಿ ಬಾರಿ ವರವನ್ನು 100 ವರ್ಷದ ಆಯಸ್ಸನ್ನು ಎಕ್ಸ್ಟೆಂಡ್ ಮಾಡ್ತಾ 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 800 ವರ್ಷ ಕಳೆದ್ರೂ ಕೊನೆಗೆ 800 ವರ್ಷಗಳಾದಮೇಲೆ 9ನೇ ಬಾರಿ ರಿನಿವಲ್ಗೆ ಅಪ್ಲಿಕೇಶನ್ ಹಾಕಿದಾಗ, ಎಕ್ಸ್ಟೆನ್ಷನ್ಗೆ ಅಪ್ಲಿಕೇಶನ್ ಹಾಕಿದಾಗ ಇಂದ್ರ ಹೇಳ್ತಾನೆ, ಒಂದು ಬೆಟ್ಟ ತೋರಿಸ್ಬಿಟ್ಟು, ನೋಡ್ಕಣಯ್ಯ, ನೀನು 800 ವರ್ಷಗಳಲ್ಲಿ ಓದಿರುವಂತಹದ್ದು ಆ ಬೆಟ್ಟದಿಂದ ಒಂದು ಹಿಡಿ ಮಣ್ಣು ತೆಗೆದು ತೋರಿಸ್ತಾನೆ, ಇಷ್ಟು ಅಂತ. ಇನ್ನೂ ಬಾಕಿ ಇರೋದು ಅಷ್ಟು ಬಾಕಿ ಇದೆ ಅಂತ. ಅಂದರೆ ವೇದ ಅಷ್ಟು ವಿಸ್ತಾರವಾಗಿದೆ. ಇವನ ಹತ್ರ ಇರೋದು 7 ದಿವಸ ಸಮಯ. ಅದು ಹೇಗ್ರಿ ಸಾಧ್ಯ? ಆ ಕಾರಣದಿಂದ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ, ಆ ವೇದಗಳಿಗೆ ಸಮಾನವಾಗಿರುವಂತಹ ಈ ಭಾಗವತ ಎನ್ನುವಂತಹ ಪುರಾಣವನ್ನು ನಾನು ಅಧೀತವಾನ್ ದ್ವಾಪರಾದೌ, ದ್ವಾಪರ ಯುಗ ಮುಗಿಯುವುದಕ್ಕಿಂತ ಮೊದಲು, ಅಂದರೆ ಕೊನೆಯಲ್ಲಿ. ದ್ವಾಪರ ಆದವು ಅಂತ ಕೇಳಿದ್ರೆ ದ್ವಾಪರ ಯುಗದ ಪ್ರಾರಂಭದಲ್ಲಿ ಅನ್ನೋ ಅರ್ಥವನ್ನು ಕೆಲವರು ಮಾಡ್ತಾರೆ. ಹಾಗೆ ಬರಬಹುದು ಅಂತ ಆಕ್ಷೇಪ ಎತ್ತಾರೆ. ದ್ವಾಪರದ ಪ್ರಾರಂಭದಲ್ಲಿ ಅಂತ ಅರ್ಥ ಅಲ್ಲ, ದ್ವಾಪರ ಮುಗಿಯುವುದಕ್ಕಿಂತಲೂ ಮೊದಲು ಅನ್ನೋ ಅರ್ಥ. ದ್ವಾಪರ ಆದವು, ದ್ವಾಪರದ ಪರಿಸಮಾಪ್ತಿಯ ಮುಗಿಯುವುದಕ್ಕಿಂತ ಮುಂಚೆ. ಆವಾಗ ಪಿತೃದ್ವೈಪಾಯನಾದಹಂ, ತಂದೆಯಾಗಿರುವಂತಹ ದ್ವೈಪಾಯನನಿಂದ ನಾನು ಈ ಭಾಗವತವನ್ನು ಅಧೀತವಾನ್, ಅಧ್ಯಯನ ಮಾಡಿಕೊಂಡೆ.
ಪರಿನಿಷ್ಠೋಪಿ ನೈರ್ಗುಣ್ಯೇ ಹ್ಯುತ್ತಮ ಶ್ಲೋಕ ಲೀಲೆಯ ಗೃಹೀತ ಚೇತ ರಾಜರ್ಷೆ ಆಖ್ಯಾನಂ ಯದಧೀತವಾನ್. ತಂದೆಯಿಂದ ಆ ಭಾಗವತ ಪುರಾಣವನ್ನು ನಾನೇನು ಅಧ್ಯಯನ ಮಾಡಿದ್ನಲ್ಲ, ಹುಟ್ಟಿನಿಂದಲೇನೆ ನಾನು ಪರಮ ವೈರಾಗಿ, ಬ್ರಹ್ಮನಿಷ್ಠನು. ಯಾವಾಗಲೂ ಹೊರಗಡೆ ಜಗತ್ತಿಂದ ಏನಂದ್ರೆ ಏನು, ನೈರ್ಗುಣ್ಯ, ನಿರ್ಗುಣ ಅಂದ್ರೆ ಬ್ರಹ್ಮ, ನೈರ್ಗುಣ್ಯ ಬ್ರಹ್ಮ ಭಾವದಲ್ಲಿ ಲೀನವಾಗಿರುವಂತಾನು. ಹೊರಗಡೆಯಿಂದ ಏನಂದ್ರೆ ಏನು ಅಪೇಕ್ಷೆ ಇಲ್ಲ, ಬಟ್ಟೆನೂ ಅಪೇಕ್ಷೆ ಇಲ್ಲ. ಅಂತಹ ಪರಮ ವೈರಾಗಿ, ಯಾವಾಗಲೂ ಬ್ರಹ್ಮನಿಲ್ಲಾಗಿರುವಂತವನು. ಎಂ ಪ್ರವ್ರಜಂತಮನುಪೇತ್ಯಮಪೇತ್ಯ ಉಕ್ತಂ ಅನ್ನುವಂತಹ ಶ್ಲೋಕದಲ್ಲಿ ನೋಡ್ತೀವಿ. ವ್ಯಾಸ ಮಗನನ್ನು ಕುರಿತು ಶುಕ ಶುಕ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಉತ್ತರಗಳು, ಗಿಡ ಮರಗಳು ಉತ್ತರ ಕೊಟ್ಟುವಂತೆ. ಅಂದ್ರೆ ಎಲ್ಲ ಜೀವರುಗಳಲ್ಲಿಯೂ, ಎಲ್ಲ ಜಗತ್ತಿನ, ಎಲ್ಲ ಜಡ ಜಗತ್ತು, ಜೀವ ಜಗತ್ತು ಎಲ್ಲದರಲ್ಲಿಯೂ ಒಂದೇ ಆಗಿರುವಂತಹ ಪರಮಾತ್ಮನು ಒಬ್ಬನೇ ಆಗಿರುವಂತವನು. ಅದು ಶುಕಮುನಿಯ ಒಂದು ಸ್ಥಾಯಿಯಾಗಿತ್ತು ಅಂತ. ಶುಕನು ಆ ತರು ವೃಕ್ಷಗಳು ಯಾವುದು ಬೇರೆ ಆಗಿರಲಿಲ್ಲ ಅನ್ನೋ ಭಾವ ಶುಕಮುನಿ ಬಗ್ಗೆ. ಅಂತಹ ಬ್ರಹ್ಮನಿಷ್ಠನಾಗಿರುವಂತಹ ಶುಕಮುನಿಗೆ ಭಾಗವತದ ಕಥೆ ಕೇಳುವಂತಹದ್ದೇನ ಬೇಕಾಗಿತ್ತು ಅಂದ್ರೆ, ಗೃಹೀತ ಚೇತ, ನನ್ನಂತಹ ಬ್ರಹ್ಮನಿಷ್ಠನಾಗಿರುವಂಥವನಿಗೂ ಕೂಡ ಈ ಭಾಗವತದ ಉತ್ತಮ ಶ್ಲೋಕ ಲೀಲೆಯ, ಭಗವಂತನ ಈ ಕಥೆಗಳು ಅಂತೇನಿದೆ ಉತ್ತಮ ಶ್ಲೋಕ. ಉತ್ತಮ ಶ್ಲೋಕ ಅಂದ್ರೆ ಭಗವಂತನೇ, ಬೇರೆಯವ್ರು ಯಾರು ಉತ್ತಮ ಶ್ಲೋಕ ಆಗಿರ್ಲಿಕ್ಕೆ. ಶ್ಲೋಕ ಅಂದ್ರೆ ವರ್ಣನೆ, ಉತ್ತಮ ಅಂತಂದ್ರೆ ಬಹಳ ಉತ್ತಮ ವರ್ಣನೆ. ಅದು ಬೇರೆ ಯಾವ ರಾಜರದಾಗ್ಲಿ ಬೇರೆ ಯಾರ್ದಾಗಿರ್ಲಿಕ್ಕಿಲ್ಲ. ಉತ್ತಮ ಶ್ಲೋಕ ಅಂದ್ರೆ ಅದು ಭಗವಂತನೇ. ಅಂಥವನ ಲೀಲೆಗಳಿಂದ ಕೂಡಿರುವಂತಹ ಈ ಕಥೆಗಳಿದೆಯಲ್ಲ, ಆ ಕಥೆಗಳು ತಂದೆಯಿಂದ ಕಲ್ತ್ನಲ್ಲ, ಅವುಗಳು ನನಗೆ ಗೃಹೀತ ಚೇತಃ, ನನ್ನ ಮನಸ್ಸನ್ನ ಹಿಡ್ಕೊಂಡಿದ್ದಾವೆ, ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದಾವೆ, ಅಷ್ಟು ಆಕರ್ಷಿಸಿದ್ದಾವೆ. ಅಂತಹ ಕಥೆಗಳನ್ನ ತದಹಂತೆ ಅಭಿದಾಸ್ಯಾಮಿ ಮಹಾಪೌರುಷಿಕೋ ಭವಾನ್ ಯತ್ರ ಶ್ರದ್ಧದತಾಂ ಆಶು ಸ್ಯಾನ್ ಮುಕುಂದೇ ಮತಿಸ್ಸತಿ. ಆ ಕಥೆಗಳನ್ನ ನಾನು ನಿನಗೆ ಹೇಳ್ತೇನೆ. ನೀನು ಮಹಾಪೌರುಷಿಕನಾಗಿದ್ದೀಯ, ಬಹಳ ಹಿರಿಮೆಯಿಂದ ಕೂಡಿರುವಂತಹ ಭಗವದ್ಭಕ್ತ ಅಗ್ರೇಸಣಿಯಾಗಿದ್ದೀಯ ನೀನು. ನಿನ್ನಂಥವನಿಗೆ ಆ ಕಥೆಗಳನ್ನ ಹೇಳಿದ್ರೆ ಯತ್ರ ಶ್ರದ್ಧದತಾಂ, ಆ ಕಥೆಗಳನ್ನ ಶ್ರದ್ಧೆಯಿಂದ ಕೇಳೋರಿಗೆ ಏನಾಗುತ್ತೆ, ಮುಕುಂದೇ ಮತಿಹಿ ಆಶು ಸ್ಯಾತ್, ಭಗವಂತನಲ್ಲಿ ಬುದ್ಧಿ ನಿಶ್ಚಲವಾಗಿ ನಿಲ್ಲುತ್ತೆ. ಅದು ಆಶು, ಬಹಳ ಬೇಗನೆ ಭಗವಂತನಲ್ಲಿ ಬುದ್ಧಿ ನಿಲ್ಲುತ್ತೆ ಅಂತ ನೆನಪಿಸ್ಕೊಳ್ಳಿ. ಅಂತ್ಯಕಾಲದಲ್ಲಿ ಸ್ಮರಣೆ ಬರೋದು ಅದೇ, ಭಗವಂತನಲ್ಲಿ ಬುದ್ಧಿ ನಿಲ್ಲೋದು ಅದೇ. ಅದು ಯಾವುದರಿಂದ ಸಾಧ್ಯ ಅಂದ್ರೆ ಅದು ಭಾಗವತದಿಂದ ಸಾಧ್ಯ ಅಂತ ಹೇಳ್ತಾರೆ. ಮುಂಚೆ ಏನ್ ಹೇಳಿದ್ರು, ಸಾಂಖ್ಯಯೋಗ ಮತ್ತು ಸ್ವಧರ್ಮ ಪರಿನಿಷ್ಠ ಅದರಿಂದ ಅಂತ ಹೇಳಿದ್ರು. ಈಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಸಾಂಖ್ಯಯೋಗ ಮತ್ತು ಸ್ವಧರ್ಮ ಪರಿಪಾಲನೆ, ಅವು ಮೂರಕ್ಕೂ ಸಬ್ಸ್ಟಿಟ್ಯೂಟ್ ಆಗಿ ಭಾಗವತವನ್ನು ನೀವು ಕೇಳಿದ್ರೆ ಸಾಕು, ಆ ಮೂರರಿಂದ ಏನ್ ಫಲ ಬರಬೇಕು ನಿಮಗೆ ಆ ಫಲ ಬರುತ್ತೆ. ಏನ್ ಫಲ ಅದು, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಅದು ಬರುತ್ತೆ ನಿಮಗೆ ಅನ್ನುವಂತಹದ್ದು ಇದರ ತಾತ್ಪರ್ಯ. ಇದಕ್ಕೆ ಒಂದು ಪ್ರೂಫ್ ಕೊಡ್ತಾರೆ ಶುಕಮುನಿಗಳು 13ನೇ ಶ್ಲೋಕದಲ್ಲಿ. ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ಯೆ ಯತ್ತಾಮಿಹ ಯಶಃ ಮುಹೂರ್ತಾತ್ ಸರ್ವಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಖಟ್ವಾಂಗ ಅಂಥೇಳಿ ಒಬ್ಬ ರಾಜನಾಗಿದ್ದ. ಅವನು ಇಂದ್ರನ ಕೋರಿಕೆಯ ಮೇಲೆಗೆ ರಾಕ್ಷಸರ ಜೊತೆಗೆ ಯುದ್ಧ ಆಡೋದಕ್ಕೆ ಸ್ವರ್ಗಕ್ಕೆ ಹೋಗಿದ್ದ. ಆ ತನ್ನ ಪರಾಕ್ರಮದಿಂದ ರಾಕ್ಷಸರನ್ನೆಲ್ಲವನ್ನೂ ಸ್ವರ್ಗದಿಂದ ಓಡಿಸಿದ ಮೇಲೆ ವಿಜಯಿಯಾಗಿರುವಂತಹ ಖಟ್ವಾಂಗನು ಇಂದ್ರನ ಹತ್ತಿರ ಬಂದು ಅವನಿಂದ ಗೌರವವನ್ನು ಪಡೆದುಕೊಳ್ಳುವಾಗ ಇಂದ್ರ ಕೇಳ್ತಾನೆ, ನಿನ್ಗೇನು ಬೇಕು ವರ ಹೇಳು ಅಂತ. ಆವಾಗ ಇವನು ಹೇಳ್ತಾನೆ, ನನ್ನ ಆಯಸ್ಸು ಎಷ್ಟು ಬಾಕಿ ಇದೆ ಹೇಳಿ, ಅದೇ ನಾನು ಕೊಡಬೇಕಾಗಿರೋ ನೀವು ಗಿಫ್ಟು ಅಂತ. ಆವಾಗ ಇಂದ್ರ ನೋಡ್ಕೊಂಡ್ಬಿಟ್ಟು, ಇನ್ನೂ ಒಂದು ಮುಹೂರ್ತ ಇದೆ ಕಣಯ್ಯ ನಿನ್ನ ಆಯಸ್ಸು ಅಂತ ಹೇಳ್ತಾನೆ. ಇನ್ನೂ ಒಂದು ಮುಹೂರ್ತ. ಒಂದು ಮುಹೂರ್ತ ಅಂದರೆ ಸಾಧಾರಣವಾಗಿ 24 ನಿಮಿಷ ಅಂತ ಒಂದು ಕಡೆ ಹೇಳ್ತಾರೆ, 12 ನಿಮಿಷ ಅಂತ ಒಂದು ಕಡೆ ಹೇಳ್ತಾರೆ. ನಾವು ಮಿನಿಮಮ್ ತಗೊಂಡ್ರು 12 ನಿಮಿಷ, ಮ್ಯಾಕ್ಸಿಮಮ್ ಇಟ್ಕೊಂಡ್ರೆ 24 ನಿಮಿಷ. ಅಷ್ಟು ಸಮಯ ಮಾತ್ರ ನಿನಗೆ ಆಯಸ್ಸು ಬಾಕಿ ಇದೆ ಅಂತ ಹೇಳಿದಾಗ ಆ ಖಟ್ವಾಂಗ ರಾಜನು ತತ್ಕ್ಷಣದಲ್ಲಿ ಆ ದಿವ್ಯ ವಿಮಾನವನ್ನು ಏರಿ ಭೂಲೋಕಕ್ಕೆ ಬಂದು ಮನಸ್ಸಿನಲ್ಲಿ ಹರಿಯನ್ನ ಧ್ಯಾನ, ಭಗವಂತನನ್ನ
ಧ್ಯಾನ ಮಾಡ್ತಾ ಇರುವ ಒಂದೇ ಮುಹೂರ್ತ ಕಾಲವನ್ನ ಭಗವತ್ ಚಿಂತನೆಯಲ್ಲಿ ಕಳೆದು ಅವನು ಅಭಯವನ್ನ ಹೊಂದಿದ ಅಂತ ಹೇಳ್ತಾರೆ. ಗತವಾನ್ ಅಭಯಂ ಹರಿಂ. ಹರಿಯನ್ನ ಮನಸ್ಸಿನಲ್ಲಿ ಒಂದೇ ಮುಹೂರ್ತ ಮನಸ್ಸಿನಲ್ಲಿ ಚಿಂತನೆ ಮಾಡಿರುವುದರಿಂದ ಅವನು ಅಭಯವನ್ನು ಹೊಂದಿದ. ಅಭಯ ಅಂದರೆ ಮುಕ್ತಿ, ಅಮೃತತ್ವ. ಅಮೃತತ್ವವನ್ನು ಹೊಂದಿದ ಅಂದರೆ ಅಂತ್ಯಕಾಲದಲ್ಲಿ ಭಗವನ್ ನಾಮಸ್ಮರಣೆಯಿಂದ ಭಗವಂತನ ಚಿಂತನೆಯಿಂದ ಮುಕ್ತಿ ಹೊಂದ್ತಾನೆ ಅನ್ನೋದಕ್ಕೆ ಖಟ್ವಾಂಗರಾಜನೇ ಪ್ರೂಫ್. ಆ ಪ್ರೂಫ್ ಸಿಕ್ತಿವಾಗ. ಆವಾಗ ಶುಕಮೂರ್ಷಿ ಹೇಳ್ತಾನೆ, ತವಾಪ್ಯೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ. ಆ ಖಟ್ವಾಂಗನಿಗಿಂತ ನಿನ್ಗೆ ಎಷ್ಟೋ ಬೋನಸ್ ತಾನೆ. ಅವ್ರಿಗೆ ಸಿಕ್ಕಿರೋದು 24 ನಿಮಿಷ, ನಿನಗೆ 7 ದಿವಸಗಳಿದಾವೆ. ಉಪಕಲ್ಪಯ ತತ್ಸರ್ವಂ ತಾವದ್ ತಾವದೃತ್ಸಾಂಪರಾಯಿಕಂ. ಏನೇನೆಲ್ಲ ನೀನು ಮಾಡಬೇಕು ಅದನ್ನೆಲ್ಲ ಮಾಡಿ ಸರಿಪಡಿಸ್ಕೊಳ್ಬಹುದು ಈ 7 ದಿವಸದ ಸಮಯದಲ್ಲಿ. ನೀನು ಜೀವನದಲ್ಲಿ ಏನೇನೇನೇನು ತಪ್ಪುಗಳಾಗಿದ್ದಾವೆಯೋ ಅವುಗಳನ್ನ, ಯಾವ ಕರ್ಮಗಳಿಂದ ನೀನು ಮತ್ತೆ ಹುಟ್ಟುವ ಸಾಧ್ಯತೆ ಇದೆಯೋ ಅವುಗಳನ್ನ ಈ ಭಾಗವತ ಕಥಾ ಶ್ರವಣದಿಂದಲೇನೆ ನೀನು ಸರಿ ಮಾಡಿ ತಿದ್ದುಕೊಳ್ಳಬಹುದು ಅನ್ನುವಂತಹ ಮಾತನ್ನ ಹೇಳ್ತಾನೆ ಶುಕಮುನಿ. ಹೇಳಿ ಇನ್ನು ಇವನ ಅಂತ್ಯಕಾಲ ಸಮೀಪಿಸಿದಾಗ ತಯಾರಿ ಹೇಗಿರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಯಾವ ರೀತಿ ಏನು ಕೇಳಬೇಕು ಅನ್ನೋದು ಸ್ಪಷ್ಟವಾಯ್ತು. ಇವಾಗ ಭಾಗವತ ಕೇಳಬೇಕು ಅಂತಾಯ್ತು. ಯಾಕೆ ಅಂದರೆ ಅದು ವೇದಗಳಿಗೆ ಸಮಾನ. ಯಾಕೆ ಅಂದರೆ ಅದು ಸಾಂಖ್ಯ ಯೋಗ ಸ್ವಧರ್ಮಕ್ಕೆ ಆಧಾರವಾಗಿರುವಂತಹ ವೇದಗಳಿಗೆ ಸಮಾನವಾಗಿರುವಂತಹ ಭಾಗವತವನ್ನ ಕೇಳುವುದರ ಮೂಲಕ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮೃತಿ ಅನ್ನುವಂತಹದ್ದು ಉಂಟಾಗುತ್ತೆ. ಅದರಿಂದ ನಿನಗೆ ಅಭಯ ಉಂಟಾಗುತ್ತೆ. ಇವಾಗ ಇದು ಸಿದ್ಧ ಸೂತ್ರ. ಇವಾಗ ಅದನ್ನು ಕೇಳೋದಕ್ಕೆ ಮಾನಸಿಕ ತಯಾರಿ ಎಲ್ಲ ಆಗಬೇಕಲ್ಲ. ಹೇಗೆ ಮರಣವನ್ನು ಎದುರಿಸ್ಕೊಳ್ಬೇಕು, ಸ್ವೀಕರಿಸ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಮುಂದಿನ 3-4 ಶ್ಲೋಕಗಳಲ್ಲಿ ಹೇಳ್ತಾರೆ. 15ನೇ ಶ್ಲೋಕ. ಅಂತಕಾಲೇತು ಪುರುಷ ಆಗತೆ ಗತಸಾಧ್ವಸಃ ಛಿಂದ್ಯಾದ್ಯಸಂಗಶಸ್ತ್ರೇಣ ಸ್ಪೃಹಾಂ ದೇಹೇನು ಯೇಚತಂ. ಯಾವಾಗ ನನ್ನ ಅಂತಕಾಲ ಸನ್ನಿಹಿತವಾಯಿತು ಅಂತ ಯಾರಿಗಾದರೂ ಆ ಮನುಷ್ಯನಿಗೆ ಗೊತ್ತಾದ, ಆ ಪುರುಷನಿಗೆ ಗೊತ್ತಾದ ತಕ್ಷಣ ಅವನೇನು ಮಾಡಬೇಕು? ಗತಸಾಧ್ವಸಃ, ಹೆದರಿಕೆಯನ್ನ ಬಿಟ್ಟು ಗತಸಾಧ್ವಸಃ, ಸಾಧ್ವಸ ಹೆದರಿಕೆ, ಆ ಮರಣದ ಭಯವನ್ನೆಲ್ಲ ಬಿಟ್ಟು ಧೈರ್ಯವನ್ನು ತಾಳಿಕೊಂಡು ಅಸಂಗಶಸ್ತ್ರೇಣ, ಅಸಂಗ ಅನ್ನುವಂತಹ ನಿಸ್ಪೃಹತೆ ಎನ್ನುವಂತಹ ಶಸ್ತ್ರದಿಂದ ದೇಹೇ, ಅವನ ಶರೀರ ಮತ್ತು ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಇತರ ಶರೀರಗಳ ಮೇಲಿರುವ ಅಭಿಮಾನವನ್ನ ಛಿಂದ್ಯಾತ್, ಕತ್ತರಿಸಬೇಕು. ನಾನು ನನ್ನವರು ಅನ್ನುವಂತಹ ಅಭಿಮಾನ ಏನಿದೆ, ಅಹಂಕಾರ ಮತ್ತು ಮಮಕಾರ, ನನ್ನವರು, ನನ್ನದು ಇತ್ಯಾದಿ ಇತ್ಯಾದಿ, ಇವುಗಳನ್ನು ಆ ಒಂದು ಅಸಂಗಶಸ್ತ್ರೇಣ, ಅಸಂಗ ಅಂದರೆ ನಿಸ್ಪೃಹತೆ, ವೈರಾಗ್ಯ, ವೈರಾಗ್ಯ ಎನ್ನುವಂತಹ ಶಸ್ತ್ರದಿಂದ ಮಮತ್ವ ಭಾವವನ್ನು ಛಿಂದನೆ ಮಾಡಬೇಕು, ಕತ್ತರಿಸಬೇಕು ಅಂತ ಹೇಳಿ ಇದು ಮೊದಲನೇ ಕೆಲಸ. ಆಮೇಲೆ ಗ್ರಹಾತ್ ಪ್ರವ್ರಜಿತೋ ಧೀರ ಪುಣ್ಯತೀರ್ಥ ಜಲಾಪ್ಲುತಃ ಶುಚೌ ವಿವಿಕ್ತಾಸೀನ ವಿಧಿವತ್ ಕಲ್ಪಿತಾಸನೆ. ಗ್ರಹಾತ್ ಪ್ರವ್ರಜಿತ, ಮನೆಯಿಂದ ತಕ್ಷಣದಲ್ಲಿ ಹೊರಟು ಹೋಗ್ಬೇಕು. ಶಾಸ್ತ್ರ ಏನು ಹೇಳುತ್ತೆ? ಯದಹರೇವ ವಿಹರೇತ್ ತದಹರೇವ ಪ್ರವ್ರಜದೇತ್ ವಿರಜೇತ್ ತದಹರೇವ ಪ್ರವ್ರಜೇತ್. ಯಾವಾಗ ವೈರಾಗ್ಯ ಮನಸ್ಸಿನಲ್ಲಿ ಹುಟ್ಟಿತೋ ಆ ಕ್ಷಣದಿಂದ ಮನವನ್ನು ಬಿಟ್ಟು, ಸಂಸಾರವನ್ನು ಬಿಟ್ಟು ತೊಲಗಬೇಕು ಅಂತ ಹೇಳುತ್ತೆ. ಹಾಗೇನೆ ಇವನು ವೈರಾಗ್ಯವನ್ನ ತಾಳಿ ಮನೆಯನ್ನ ಬಿಟ್ಟು ಪುಣ್ಯತೀರ್ಥ ಜಲಾಪ್ಲುತಃ, ಪುಣ್ಯತೀರ್ಥಗಳಲ್ಲಿರುವಂತಹ ಕ್ಷೇತ್ರಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಅಲ್ಲಿ ಹೋಗಿ ಏನು ಮಾಡಬೇಕು? ಭಗವಂತನ ದರ್ಶನ ತಗೊಳ್ಬೇಕು, ಅಲ್ಲಿ ಸೇವೆ ಮಾಡಬೇಕು, ಭಗವಂತನ ಗುಣಗಾನ ಮಾಡಬೇಕು, ಭಜನೆ, ಶ್ಲೋಕ, ಮಂತ್ರಾದಿಗಳನ್ನು ಹೇಳುವಂತಹದ್ದು, ಭಗವಂತನ ಚಿಂತನೆ ಮಾಡೋದಕ್ಕೆ ಅನುಕೂಲ. ಆಮೇಲೆ ಶುಚೌ ವಿವಿಕ್ತ ಆಸೀನೋ, ನಿರ್ಜನವಾದ ಮತ್ತು ಶುಚಿಯಾದ ಪ್ರದೇಶದಲ್ಲಿ ಆಸೀನಃ, ಕುಳಿತುಕೊಂಡು ವಿಧಿವತ್ ಕಲ್ಪಿತಾಸನೆ, ಯಾವುದೋ ವಿಧಿವತ್ತಾಗಿರುವಂತಹ ಒಂದು ಕೃಷ್ಣಾಜಿನವೋ ದರ್ಭಾಸನೆಯೋ ಅಥವಾ ಮತ್ಯಾವುದೋ
ಆಸನವನ್ನ ಸಿದ್ಧಿಸಿಕೊಂಡು ಅಭ್ಯಸೇನ್ ಮನಸಾ ಶುದ್ಧಂ ತ್ರಿವೃತ್ ಬ್ರಹ್ಮಾಕ್ಷರಂ ಪರಂ ಮನೋ ಯಚ್ಛೇದ್ ಜಿತಶ್ವಾಸೋ ಬ್ರಹ್ಮ ಬೀಜಮವಿಸ್ವರನ್. ಅಭ್ಯಸೇನ್ ಮನಸಾ ಶುದ್ಧಂ, ಶುದ್ಧವಾದ ಮನಸ್ಸಿನಿಂದ ಬ್ರಹ್ಮಾಕ್ಷರಂ, ಬ್ರಹ್ಮದ ಅಕ್ಷರ ಯಾವುದದು? ತ್ರಿವೃತ್, 3 ಅಕ್ಷರಗಳಿಂದ ಕೂಡಿರುವಂತಹ ಬ್ರಹ್ಮವೇ ಆಗಿರುವಂತಹ ಅಕ್ಷರ ಯಾವುದು? ಅಕಾರ ಉಕಾರ ಮಕಾರಗಳಿಂದ ಕೂಡಿರುವಂತಹ ಓಂಕಾರ. ಅದನ್ನೇನಂತ ಕರೀತಾರೆ? ಬ್ರಹ್ಮ ಬೀಜಂ. ಆ ಬ್ರಹ್ಮ ಸ್ಮರಣ ನಿರಂತರವಾಗಿ ಮನೋ ಯಚ್ಛೇತ್, ಆ ಬ್ರಹ್ಮಾಕ್ಷರದಲ್ಲಿಯೇನೆ ಮನಃಪೂರ್ವಕವಾಗಿ ಓಂಕಾರವನ್ನು ಜಪಿಸ್ತಾ ಇರಬೇಕು. ಜಿತಶ್ವಾಸ, ಶ್ವಾಸದ ಮೇಲೆ ನಿಗ್ರಹವನ್ನು ಇಟ್ಟುಕೊಂಡು. ಶ್ವಾಸದ ಮೇಲೆ ನಿಗ್ರಹ ಇಡೋದು ಅಂದ್ರೇನು? ಪ್ರಾಣಾಯಾಮವನ್ನು ಸಾಧಿಸಿಕೊಂಡು ಅಂತ. ಆಮೇಲೆ ನಿಯಚ್ಛೇದ್ ವಿಷಯೇಭ್ಯೋಕ್ಷಾನ್ ಮನಸಾ ಬುದ್ಧಿಸಾರಥಿ ಮನಃ ಕರ್ಮಭಿರಾಕ್ಷಿಪ್ತಂ ಶುಭಾರ್ಥೇ ಧಾರಯೇದ್ಧಿಯ. ವಿಷಯೇಭ್ಯ ಅಕ್ಷಾನ್ ನಿಯಚ್ಛೇತ್, ಇಂದ್ರಿಯಗಳನ್ನ ವಿಷಯಗಳಿಂದ ಹಿಂತಿರುಗಿ ಎಳೆದುಕೊಳ್ಳಬೇಕು, ನಿಯಂತ್ರಿಸಬೇಕು. ಮನಸಾ ಬುದ್ಧಿಸಾರಥಿ ಮನಃ, ಬುದ್ಧಿಗೆ ಸಾರಥಿಯಾಗಿರುವಂತಹ ಮನಸ್ಸನ್ನ, ಎಂತಹ ಮನಸ್ಸು? ಕರ್ಮಭಿಹಿ ಆಕ್ಷಿಪ್ತಂ, ಹಿಂದೆ ಮಾಡಿರುವಂತಹ ಅನೇಕ ಜನ್ಮಗಳ ಕರ್ಮಗಳಿಂದ ಎಳೆಯುತ್ತಿರುವ ಆ ಕರ್ಮಗಳು ಮನಸ್ಸನ್ನು ಎಳೆದುಕೊಂಡು ಹೋಗ್ತವಂತೆ ತನಗೆ ಬೇಕಿರುವ ಕಡೆಗೆ. ಹಾಗಾಗಿ ಆ ಎಳೆದುಕೊಂಡು ಹೋಗಲ್ಪಡುತ್ತಿರುವಂತಹ ಆ ಮನಸ್ಸನ್ನ ಶುಭಾರ್ಥೇ, ಶುಭಾರ್ಥ ಅಂದ್ರೆ ಭಗವಂತ, ಇಲ್ಲಿ ಭಗವದ್ ರೂಪದಲ್ಲಿ ಧಾರಯೇದ್ಧಿಯ, ಬುದ್ಧಿಪೂರ್ವಕವಾಗಿ ಭಗವದ್ ರೂಪದಲ್ಲಿಯೇನೆ ಮನಸ್ಸನ್ನ ನೆಲೆ ನಿಲ್ಲಿಸಬೇಕು. ತತ್ರೈಕಾವಯವಂ ಧ್ಯಾಯೇದ್ ಅವ್ಯುಚ್ಛಿನ್ನೇನ ಚೇತಸ ಮನೋ ನಿರ್ವಿಷಯಂ ಯುಕ್ತ್ವಾ ತತಃ ಕಿಂಚನ ನ ಸ್ಮರೇತ್. ತತ್ರ ಏಕಾವಯಂ, ಅಲ್ಲಿ ಆ ಭಗವಂತನ ಅವನ ಏಕಾವಯವ, ಒಂದೇ ಅವಯವನ್ನ, ಎಂತಹ ಅವಯವ ಅದು? ಭಗವಂತನ ಅವಯವ ಯಾವುದದು? ಅದನ್ನು ಧ್ಯಾನಿಸ್ಬೇಕು. ಹೇಗೆ? ಅಚ್ಛಿನ್ನೇನ ಮನಸ್ಸ, ಮನಸ್ಸು ಛಿನ್ನವಾಗದಂತೆ, ಅಂದರೆ ನಿರಂತರವಾಗಿ ಆ ಭಗವಂತನ ಅವಯವವನ್ನ, ಶರೀರವನ್ನ ಧ್ಯಾನಿಸ್ಬೇಕು. ಎಂಥ ಶರೀರ ಅದು? ಆ ಶರೀರದ ವಿವರಣೆ ಮುಂದಿನ 2 ಶ್ಲೋಕ ನಂತರ ಬರುತ್ತೆ. ಮನೋ ನಿರ್ವಿಷಯಂ, ಭಗವಂತನ ರೂಪವನ್ನು ಧ್ಯಾನಿಸ್ಬೇಕು ಅಂತ ಇಲ್ಲಿಟ್ಕೊಳ್ಳಿ. ಆ ರೂಪವನ್ನು ಧ್ಯಾನಿಸ್ತಾ ಧ್ಯಾನಿಸ್ತಾ ಮನೋ ನಿರ್ವಿಷಯಂ ಯುಕ್ತ, ಹಾಗೆ ಧ್ಯಾನ ಮಾಡ್ತಾ ಮಾಡ್ತಾ ಮನಸ್ಸನ್ನ ನಿರ್ವಿಷಯವಾಗಿ ಮಾಡಬೇಕು. ಭಗವಂತನ ರೂಪವನ್ನು ಮಾತ್ರ ಧ್ಯಾನಿಸ್ತಾ ಧ್ಯಾನಿಸ್ತಾ ಕೊನೆಗೆ ಆ ರೂಪವು ಇಲ್ಲದಂತೆ ನೋಡ್ಕೊಳ್ಬೇಕು. ಆ ಅಂದ್ರೆ ಮನಸ್ಸು ಕೇಂದ್ರೀಕರಿಸುವುದಕ್ಕೆ ಆ ರೂಪದ ಅವಶ್ಯಕತೆನೇ ಬೀಳಬಾರದು, ಹಾಗೆ ನಿರ್ವಿಷಯವನ್ನು ಮಾಡಬೇಕು. ಮತ್ತು ತತಃ ಕಿಂಚನ ಸ್ಮರೇತ್, ಬೇರೆ ಯಾವ ನೆನಪು ಆ ಮಧ್ಯದಲ್ಲಿ ಬರಬಾರದು. ಹಾಗೆ ಮನಸ್ಸನ್ನ ತಯಾರಿ ಮಾಡಿಕೊಳ್ಬೇಕು. ಅಷ್ಟು ಏಕಾಗ್ರತೆಯನ್ನು, ಅಷ್ಟು ಮನಸ್ಸಿನ ಕೇಂದ್ರೀಕರಣವನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಈ 4 ಶ್ಲೋಕಗಳಲ್ಲಿ ನೀವು ಗಮನಿಸಿದ್ರೆ, ಎಲ್ಲಿಂದ ಮನೆಯಿಂದ ಹೊರಡಬೇಕು ಅಲ್ಲಿಂದ ಶುರು ಮಾಡಿ ಮನಸ್ಸನ್ನು ನಿರ್ವಿಷಯ ಮಾಡಿಕೊಳ್ಬೇಕು ಅನ್ನುವ ವಿಷಯದಲ್ಲಿ ನೋಡಿದ್ರೆ, ಅಷ್ಟಾಂಗ ಯೋಗವನ್ನ ಇದ್ರ 4 ಶ್ಲೋಕಗಳಲ್ಲಿ ಹೇಳಿಬಿಟ್ರು. 8 ಯೋಗಗಳನ್ನು, ಈ ಯೋಗದ 8 ಹಂತಗಳನ್ನ ಹೇಳಿಬಿಟ್ರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವುಗಳನ್ನ ಈ 4 ಶ್ಲೋಕಗಳಲ್ಲಿ ಹೇಳಿ ಮುಗಿಸಿದ್ರು. ಒಂದೊಂದಾಗಿ ನೋಡೋಣವಾ? ಗೃಹಾತ್ ಪ್ರವ್ರಜಿತೋ ಧೀರಃ, ಮನೆಯಿಂದ ಹೊರಟು ಹೋಗಬೇಕು. ಮನೆಯಿಂದ ಹೊರಟು ಹೋಗಬೇಕು ಅಂದ್ರೆ ಏನರ್ಥ? ಸಂಸಾರದಿಂದ ಬಿಟ್ಟಿರಬೇಕು ಅಂತ. ಅದನ್ನ ಯಮ ಅನ್ನುವಂತಹ ಮೊದಲನೆಯ ಅಂಗದಲ್ಲಿ ಸೇರಿಸಬಹುದು. ಆ ಯಮದ ಪಾತಂಜಲ ಯೋಗದಲ್ಲಿ ಯಮದ ವ್ಯಾಖ್ಯೆ ಏನು? ಅಹಿಂಸಾ ಸತ್ಯಮಸ್ಥೇಯ ಬ್ರಹ್ಮಚರ್ಯ ಪರಿಗ್ರಹ. ಅಹಿಂಸಾ ಯಾವ ರೀತಿಯ ಪ್ರಾಣಿ ಹಿಂಸೆ ಅಥವಾ ಯಾವುದೇ ರೀತಿಯ ವ್ಯಕ್ತಿಯ ಮನಸ್ಸಿನ ಹಿಂಸೆ, ಶಾರೀರಿಕ ಹಿಂಸೆ ಯಾವುದೂ ಸಲ್ಲದು. ಮತ್ತು ಅಸ್ಥೇಯ, ಕಳ್ಳತನ ಮಾಡುವಂತಹದ್ದಲ್ಲ. ಸ್ಥೇಯ ಅಂದ್ರೆ ಇನ್ನೊಬ್ಬರ ಯಜಮಾನಿಕೆಯ ವಸ್ತುವನ್ನ ಅವನ ಪರವಾನಿಗೆ ಇಲ್ಲದೇನೆ, ಒಪ್ಪಿಗೆ ಇಲ್ಲದೇನೆ ಸ್ವೀಕರಿಸುವಂಥದ್ದು ಸ್ಥೇಯ.
ಗೃಹಸ್ಥಾಶ್ರಮದಲ್ಲಿದ್ದಾಗ ಇವನ್ನೆಲ್ಲ ಯಾವ್ದ್ಯಾವ್ದೋ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ನೇನು. ಇವಾಗ ಅವನು ಮನೆಯಿಂದ ಹೊರಗೆ ಬಂದು ಅಂದರೆ ಗೃಹ ಸಂಸಾರದಿಂದ ಹೊರಗೆ ಬಂದು, ಮನೆಯಿಂದ ಹೊರಗೆ ಬಂದವನಿಗೆ ಏನಂತ ಹೇಳಿ ಕರೀತಾರೆ? ಪ್ರವ್ರಜೇತ್, ಹೊರಟೋದವನು ಅಂದರೆ ಪರಿವ್ರಾಜಕನು, ಸನ್ಯಾಸಿ ಅಂತ ಕರೀತಾರೆ. ಅವನು ಹೇಗಿರ್ತಾನೆ? ಬ್ರಹ್ಮಚರ್ಯ ಪರಿಗ್ರಹ. ಸನ್ಯಾಸಿಯ ಲಕ್ಷಣಗಳು ಈ ಯಮದ ಲಕ್ಷಣಗಳು ಒಂದೇ ಕಾಣಿಸ್ತಾ ಇದ್ದಾವೆ ತಾನೆ. ಅಹಿಂಸಾ ಸತ್ಯಮಸ್ತೇಯ ಬ್ರಹ್ಮಚರ್ಯ ಪರಿಗ್ರಹ. ಅಹಿಂಸೆ ನೋಡ್ಕೊಳ್ಳೋದು, ಅಸ್ತೇಯ ಪರಸ್ ತನ್ನ ತನ್ನದೇ ಆಗಿರುವಂತಹ ಸಂಪತ್ತು ಅಂತಲೇನೆ ಏನು ಇಟ್ಕೊಳ್ಳದೆ ಇರೋದು. ಅಪರಿಗ್ರಹ ಯಾವುದನ್ನ ಸಂಪಾದನೆ ಅಂತ ತಾನೇ ಸ್ವತಃ ಅಡಿಗೆನೂ ಮಾಡಿಕೊಡುದು ಅವನು. ಆದ್ದರಿಂದ ಅಪರಿಗ್ರಹ. ಬ್ರಹ್ಮಚರ್ಯ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಂತಹದ್ದು. ಇವೆಲ್ಲವೂ ಗ್ರಹಾತ್ ಪರಿವ್ರಜೇತ್ ಶಬ್ದದಿಂದ ಬಂದಿರುವಂಥದ್ದು. ಇದೆಲ್ಲವೂ ಸೇರಿಸಿದ್ರೆ ಏನಾಗುತ್ತೆ? ಅಷ್ಟಾಂಗ ಯೋಗದಲ್ಲಿ ಮೊದಲನೆಯ ಹಂತವಾಗಿರುವಂತಹ ಯಮ. ಇನ್ನು ನಿಯಮ. ನಿಯಮ ಅಂದ್ರೇನು? ಶೌಚ ಸಂತೋಷ ತಪಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಾಹ. ಶೌಚ, ಶುಚಿಯಾಗಿರ್ಬೇಕು. ದೇವಸ್ಥಾನಾದಿ ಪುಣ್ಯತೀರ್ಥಗಳಲ್ಲಿ ಹೋದ್ರೆ ಅವನಿಗೆ ಅಶುಚಿಯಲ್ಲಿ ಬರುತ್ತೆ. ಆ ತೀರ್ಥಗಳಲ್ಲಿ ಸ್ನಾನಾದಿಗಳನ್ನು ಮಾಡುವುದರಿಂದ ಅವನು ಶುಚಿಯಾಗಿರ್ತಾನೆ, ಸಂತೋಷವಾಗಿರ್ತಾನೆ ದೇವಸ್ಥಾನಗಳಲ್ಲಿ ಹೋದಾಗೆ. ಮತ್ತು ತಪ, ಅಲ್ಲಿಯೇ ದೇವಸ್ಥಾನದ ಆವರಣದಲ್ಲಿ ಯಾವುದೋ ವೃಕ್ಷದ ಕೆಳಗಡೆ ತಪಸ್ಸು ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಸ್ವಾಧ್ಯಾಯ, ಏನಾದರೂ ಅಧ್ಯಯನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈಶ್ವರ ಪ್ರಣಿಧಾನ, ಭಗವಂತನಿಗೆ ಶರಣಾಗತಿ ಆಗುವಂತಹದ್ದು. ಇದು ನಿಯಮ. ಪುಣ್ಯತೀರ್ಥ ಜಲಾಪ್ಲುತಃ, ಪುಣ್ಯತೀರ್ಥಗಳ ಸಂಚಾರ ಮಾಡಿಕೊಳ್ಳುವಂತಹದ್ದು ಅಂತ ಹೇಳೋದ್ರ ಮುಖ ನಿಯಮವನ್ನ ಅಲ್ಲಿ ಹೇಳಿದರು. ಯಮ ಆಯ್ತು, ನಿಯಮ ಆಯ್ತು. ಶುಚೌ ವಿವಿಕ್ತ ಆಸೀನಃ, ನಿರ್ಜನ ಪ್ರದೇಶದಲ್ಲಿ, ಶುಚಿಯಾದ ಪ್ರದೇಶದಲ್ಲಿ ಆಸೀನನಾಗಿ ಕುಳಿತುಕೊಂಡು, ವಿಧಿವತ್ ಕಲ್ಪಿತ ಆಸನೆ, ವಿಧಿವತ್ತಾಗಿ ಆಸನವನ್ನ ಸಂಗ್ರಹಿಸಿಕೊಂಡು. ಆಸನ ಅಂತ ಹೇಳಿದ್ರೆ ಇಲ್ಲಿ ದರ್ಭಾಸನೆ, ಕೃಷ್ಣಾಜನೆ ಒಂದು, ಇನ್ನೊಂದು ಸ್ಥಿರಂ ಸುಖಂ ಆಸನಂ, ಸ್ಥಿರ ಸುಖ ಆಸನಂ ಅನ್ನುವಂತಹ ಯಾವ ಪೋಸ್ಚರಲ್ಲಿ ನೀವು ಸುಖವಾಗಿ ಸ್ಥಿರವಾಗಿ ಬಹಳ ಹೊತ್ತು ಕೂತ್ಕೊಳ್ಬಹುದು ಅದುವೇ ಆಸನ ಅಂತ. ಅದು ಆಸನ ಸಿದ್ಧಿ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ನೀವು ಮಹಾಸನ್ನಿಧಾನಗಳನ್ನು ನೋಡಬೇಕು. ಮಹಾಶಿವರಾತ್ರಿ ಮಲಹಾನಿಕರೇಶ್ವರರ ಅಭಿಷೇಕ ಮಾಡುವಾಗ ಅವರು ಹೀಗೆ ಯಾಮ ಪೂಜೆ ಮುಗಿಯುವವರೆಗೂ ಯಾವ ಆಸನದಲ್ಲಿರ್ತಾರೆ ಅದೇ ಆಸನದಲ್ಲೇ ಕೊನೆಯವರೆಗೂ ಇರ್ತಾರೆ. ಅದನ್ನು ನೀವು ಒಂದು ಮಾಡೆಲ್ ಆಗಿ ಗಮನಿಸಬಹುದು. ಅದು ಆಸನ ಸಿದ್ಧಿ. ಹಾಗೆ ಆಸನ ಸಿದ್ಧಿಯನ್ನ ಮಾಡಿಕೊಂಡು, ಅದು ಆಸನ ಅನ್ನುವಂತಹದ್ದು ಯಮ ನಿಯಮ ಆಸನ ಮೂರನೇದ್ದಾಯ್ತು ಅಷ್ಟಾಂಗ ಯೋಗಗಳಲ್ಲಿ. ಆಮೇಲೆ ಅಭ್ಯಸೇನ್ ಮನಸ ಶುದ್ಧಂ, ಜಿತಶ್ವಾಸ. ಮುಂದಿನ ಪದ ಏನ್ ಬರುತ್ತೆ? ಜಿತ, ಶ್ವಾಸವನ್ನ ಗೆದ್ದುಕೊಂಡ್ಬಿಟ್ಟು ಅಂತ. ಶ್ವಾಸ ಗೆದ್ದುಕೊಳ್ಳೋದು ಅಂದ್ರೇನು? ತನ್ನ ಹಿಡಿತದಲ್ಲಿಟ್ಕೊಳ್ಳೋದು. ಅದುವೇ ತಾನೆ ಪ್ರಾಣಾಯಾಮ. ಅದು ಅಷ್ಟಾಂಗ ಯೋಗದ 4ನೇ ಹಂತ ಪ್ರಾಣಾಯಾಮ. ಶ್ವಾಸ ಯೋಗ ಪ್ರಶ್ವಾಸಯೋರ್ ಗತಿವಿಚ್ಛೇದ. ಉಸಿರು ತೆಗೆದುಕೊಳ್ಳೋದು, ಉಸಿರು ಬಿಡೋದು, ಅದರ ಗತಿಯನ್ನ ನಿಯಂತ್ರಿಸಿಕೊಳ್ಳುವಂತಹದ್ದೇನಿದೆ ಅದು ಪ್ರಾಣಾಯಾಮ ಅಂತ ಕರೀತಾರೆ. ಆಮೇಲೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತ ಹೇಳಿದ್ರೆ ಹೊರಮುಖವಾಗಿರುವಂತಹ ಇಂದ್ರಿಯಗಳನ್ನ ತನ್ನ ಹಿಡಿತಲ್ಲಿಟ್ಕೊಂಡು ಒಳಮುಖವಾಗಿಟ್ಕೊಂಡು ಏನ್ ಬೇಕೋ, ನಾನೇನ್ ಬಯಸ್ತೇನೆ ಅದನ್ನ ಮಾತ್ರ ಇಂದ್ರಿಯ ವಿಷಯವಾಗಿ ಸ್ವೀಕರಿಸುವಂಥದ್ದು. ಅದಕ್ಕೆ ಪ್ರತ್ಯಾಹಾರ ಅಂತ ಕರೀತಾರೆ. ಸ್ವವಿಷಯ ಅಸಂಪ್ರಯೋಗೆ ಚಿತ್ತಸ್ವರೂಪಾನುಕಾರೇ ಇಂದ್ರಿಯಾಣ ಪ್ರತ್ಯಾಹಾರ. ಇಂದ್ರಿಯಗಳು ತಮ್ಮ ತಮಗೆ ಇಷ್ಟ ಬಂದಂತೆ ಆ ವಿಷಯಗಳ ಹಿಂದೆ ಹೋಗದೇನೆ ನಾನು ಏನು ಕೊಡ್ತೇನೆಯೋ ಆ ವಿಷಯವನ್ನೇ ಗ್ರಹಿಸುವಂತಹ ಒಂದು ಸ್ಥಿತಿಗೆ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಇದು ಇಂದ್ರಿಯ ನಿಗ್ರಹ ಅಂತ ಸರಳ ಭಾಷೆಯಲ್ಲಿ. ಅದನ್ನು ಹೇಳಿದ್ದಾರೆ ನಿಯಚ್ಛೇದ್ ವಿಷಯೇಭ್ಯೋಕ್ಷಾನ್, ಇಂದ್ರಿಯಗಳನ್ನ ವಿಷಯಗಳಿಂದ ಹಿಂತಿರುಗಿ ಕರೆದುಕೊಂಡು ಬಂದು ಅಂತ ಹೇಳುವುದರ ಮೂಲಕ ಯೋಗದ 5ನೇಯದ್ದಾಗಿರುವಂತಹ ಪ್ರತ್ಯಾಹಾರವನ್ನು ಹೇಳಿದ್ದಾಯ್ತು. ಆಮೇಲೆ ಕರ್ಮಭಿ ಆಕ್ಷಿಪ್ತಂ ಮನಃ ಶುಭಾರ್ಥೇ ಧಾರಯೇದ್ಧಿಯಃ. ಪೂರ್ವಜನ್ಮದ ವಾಸನೆಯಿಂದ ಎಲ್ಲೆಲ್ಲೋ ಎಳೆದುಕೊಂಡು ಹೋಗುತ್ತಿರುವಂತಹ ಮನಸ್ಸನ್ನ ಬಲಪೂರ್ವಕವಾಗಿ ನಿಗ್ರಹಿಸಿ ಶುಭಾರ್ಥೆ, ಭಗವಂತನಲ್ಲಿಯೇನೆ ನೆಲೆ ನಿಲ್ಲಿಸೋದು ಅಂತೇನಿದೆಯಲ್ಲ ಅದುವೇ ಧಾರಣ. ಧಾರಣಾದ
ಡೆಫಿನೇಷನ್ ಏನು? ದೇಶಬಂಧಶ್ಚಿತ್ತಸ್ಯ ಧಾರಣ. ಚಿತ್ತದ ಒಂದೇ ದೇಶದಲ್ಲಿ, ಒಂದೇ ಪ್ರದೇಶದಲ್ಲಿ ಅಂದರೆ ಒಂದೇ ಕಡೆ ನೆಲೆ ನಿಲ್ಲಿಸುವಂತಹದ್ದೇನಿದೆಯಾ ಅದುವೇ ಧಾರಣ ಅಂತ. ಅದನ್ನು ಈ ಶ್ಲೋಕದಲ್ಲಿ ಶುಭಾರ್ಥೆ, ಭಗವಂತನಲ್ಲಿ ನೆಲೆ ನಿಲ್ಲಿಸಿಕೊಳ್ಳುವಂತಹದ್ದೇ ಅದು ಧಾರಣ ಆಗಿರುತ್ತೆ ಅಂತ. ಧಾರಣ ಆಯಿತು ಆರನೇದ್ದು. ಮುಂದೆ ತತ್ರ ಏಕಾವಯವಂ ಧ್ಯಾಯೇದ್ ಅವ್ಯುಚ್ಛಿನ್ನೇನ ಚೇತಸ. ಮನಸ್ಸಿನ ಒಂದೇ ರೀತಿಯ ಚಿನ್ನ ಒಡೆದು ಹೋಗೋದು ಅಂದರೆ ಕಾನ್ಸಂಟ್ರೇಷನ್ ಬ್ರೇಕ್ ಆಗೋದು, ಹಾಗೆ ಆಗದೇನೆ ಏಕತಾನವದಿಂದ ಭಗವಂತನ ಆ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಳ್ಳೋದೇನಿದೆಯಲ್ಲ ಅದುವೇ ಧ್ಯಾನ. ಪ್ರತ್ಯಯ ಏಕತಾನತಾ ಧ್ಯಾನಂ. ಒಂದು ಬುದ್ಧಿ ಪ್ರತ್ಯಯವನ್ನು, ಚಿತ್ತ ಪ್ರತ್ಯಯವನ್ನು ಇಟ್ಕೊಂಡು ಅದನ್ನೇ ಏಕತಾನದಿಂದ ನೋಡ್ತಾ ಇರುವಂತಹದ್ದು ಅದುವೇ ಧ್ಯಾನ ಅಂತ ಕರೆಸ್ಕೊಳ್ತದೆ. ಆಮೇಲೆ ತತ್ರೈಕಾವಯವಂ, ಏಕಾವಯವವಾಗಿ ಅಂದರೆ ಏಕತಾನತೆಯಿಂದ ಧ್ಯಾಯೇದ ವಿಚ್ಛಿನ್ನೇನ ಮನಸ್ಸು ಯಾವುದೇ ರೀತಿಯ ಬ್ರೇಕ್ ತೆಗೆದುಕೊಳ್ಳದೇನೆ ದಾಡ್ಸೋದು ಅಂತ. ಇಲ್ಲಿ ಅಷ್ಟಾಂಗ ಯೋಗದ 7ನೇ ಒಂದು ಹೇಳಿದೆ. ಕೊನೆಗೆ ಮನೋ ನಿರ್ವಿಷಯಂ ಯುಕ್ತ್ವಾ, ಮನಸ್ಸನ್ನು ನಿರ್ವಿಷಯಾಕಾರವನ್ನು ಮಾಡುವಂತಹದ್ದು, ಅದು ಕೊನೆಯದಾಗಿರುವಂತಹ ಸಮಾಧಿ. ತದೇವಾರ್ಥ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಂ ಇವ ಸಮಾಧಿ ಅನ್ನುವಂಥದ್ದು ಯೋಗಶಾಸ್ತ್ರದ ಸೂತ್ರಗಳಿವು. ಸಮಾಧಿ ಅಂತ ಹೇಳಿದ್ರೆ ಇಷ್ಟೊತ್ತು ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಳೋದಕ್ಕೆ ಯಾವುದರ ಒಂದು ಆಲಂಬನೆ ನಿನಗೆ ಬೇಕಾಗಿತ್ತೋ, ಯಾವ ರೂಪದ ಆಲಂಬನೆ ಬೇಕಾಗಿತ್ತೋ ಆ ರೂಪವು ಇಲ್ಲದಿದ್ದರೂ ಕೂಡ ನೀನು ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಂತಹದ್ದು, ನಿರ್ವಿಷಯಕವಾಗಿ ಹಿಡಿದಿಟ್ಟುಕೊಳ್ಳುವಂತಹದ್ದು ಏನಿದೆಯಲ್ಲ ಅದು ಸಮಾಧಿ ಅಂತ ಕರೆಸ್ಕೊಳ್ಳುತ್ತೆ. ಹೀಗೆ ಈ 4 ಶ್ಲೋಕಗಳಲ್ಲಿ ಅಷ್ಟಾಂಗ ಯೋಗವನ್ನು ಕೂಡ ನಮಗೆ ಪರಿಚಯ ಮಾಡಿಸ್ಕೊಟ್ರು ಶುಕಮುನಿಗಳು. ಮುಂದೆ ರಾಜನು ಮುಂದುವರಿಸ್ತಾನೆ. ರಾಜೋವಾಚ, ಪರೀಕ್ಷಿತನು ಮುಂದೆ ಕೇಳ್ತಾನೆ, ಯಥಾ ಸಂವರ್ಧ್ಯತೆ ಬ್ರಹ್ಮನ್ ಧಾರಣಾ ಯತ್ರ ಸಮ್ಮತ ಯಾದೃಶೀವಾ ಹರೇದಾಶು ಪುರುಷಸ್ಯ ಮನೋಮಲಂ. ನೀವು ಧಾರಣ ಮಾಡ್ಕೊಳ್ಬೇಕು ಅಂತ ಹೇಳಿದ್ರಲ್ಲ, ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ನಿರಂತರವಾಗಿ ಇಟ್ಕೊಳ್ಬೇಕು, ಯಾವುದೇ ಭಗವಂತನ ರೂಪದಲ್ಲಿಯೇ ಮನಸ್ಸನ್ನು ನೆಲೆ ನಿಲ್ಲಿಸಬೇಕು ಅಂತ ಹೇಳಿದ್ರಲ್ಲ, ಅದು ಹೇಗೆ ಸಾಧ್ಯ ಆಗುತ್ತೆ? ಯಾದೃಶೀವ ಹರೇದಾಶು ಪುರುಷಸ್ಯ ಮನೋಮಲಂ. ಮನಸ್ಸಿನಲ್ಲಿ ಈಗಾಗಲೇ ಇರುವಂತಹ ಅನೇಕ ಜನ್ಮಗಳಿಂದ ಮಾಡಿರುವಂತಹ ಕರ್ಮಗಳ ವಾಸನಾರೂಪವಾಗಿ ಬಂದಿರುವಂತಹ ಮಲ ಪಾಪ ಏನಿದೆಯಲ್ಲ ಅದೆಲ್ಲ ಹೋಗಿ ಮನಸ್ಸನ್ನು ಭಗವಂತನಲ್ಲಿ ಕೇವಲ ಭಗವಂತನಲ್ಲಿ ಮಾತ್ರ ನೆಲೆ ನಿಲ್ಲಿಸುವಂಥದ್ದು, ಅದು ಯಾವುದರಿಂದ ಸಾಧ್ಯವಾಗುತ್ತೆ, ಹೇಗೆ ಸಾಧ್ಯವಾಗುತ್ತೆ ಅಂತ ಪರೀಕ್ಷಿತ ಮಹಾರಾಜನು ಶುಕನಿಗೆ ಪ್ರಶ್ನೆ ಕೇಳಿದಾಗ ಶುಕರು ಉತ್ತರ ಹೇಳ್ತಾರೆ 23ನೇ ಶ್ಲೋಕದಲ್ಲಿ. ಶುಕ ಉವಾಚ, ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇದ್ಧಿಯ. ಜಿತಾಸನನಾಗಿ ಅಂದರೆ ಆಸನ ಸಿದ್ಧಿಯನ್ನು ಪಡೆದುಕೊಂಡು, ಜಿತಶ್ವಾಸ ಪ್ರಾಣಾಯಾಮ ಸಾಧನೆಯನ್ನು ಮಾಡಿ, ಜಿತಸಂಗ ಸಂಘವನ್ನು ಇಂದ್ರಿಯಗಳನ್ನು ಬೇರೆ ವಿಷಯಗಳ ಜೊತೆಗೆ ಸೇರಿದೇನೆ ಅಂದರೆ ಇಂದ್ರಿಯ ಜಯ ಮಾಡಿಕೊಂಡು ಮನಸ್ಸನ್ನು ನಿಗ್ರಹಿಸಿಕೊಂಡು ವೈರಾಗ್ಯವನ್ನು ತಾಳಿ, ಜಿತೇಂದ್ರಿಯ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಂಥವನು ಸ್ಥೂಲೇ ಭಗವತೋ ರೂಪೇ ಭಗವಂತನ ಸ್ಥೂಲ ರೂಪದಲ್ಲಿ ಮನಸ್ಸಂಧಾರ ಏಧ್ಯ ಬುದ್ಧಿಪೂರ್ವಕವಾಗಿ ಮನಸ್ಸನ್ನು ಇಡಬೇಕಲ್ಲಿ ಅಂತ. ಯಾವುದರಲ್ಲಿ? ಭಗವಂತನ ಸ್ಥೂಲ ರೂಪದಲ್ಲಿ ಅಂತ. ಯಾವುದು ಭಗವಂತನ ಸ್ಥೂಲ ರೂಪ? ಸೂಕ್ಷ್ಮ ರೂಪ ಯಾವುದು? ಅದು ಭಗವಂತನ ನಿರ್ಗುಣ ಸ್ವರೂಪ. ಸ್ಥೂಲ ರೂಪ ಯಾವುದು? ಅದು ಭಗವಂತನ ಸಗುಣ ಸ್ವರೂಪ. ಅದನ್ನ ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈ ಶ್ಲೋಕದಿಂದ 24ನೆಯ ಶ್ಲೋಕದಿಂದ ಮುಂದೆ ಬರುವಂತಹ ಎಲ್ಲ ಶ್ಲೋಕಗಳೇನಿದಾವೆ ಅಲ್ಲ, ಇವುಗಳು 38ರವರೆಗೂ, 24ರಿಂದ 38, 14, 15 ಶ್ಲೋಕಗಳು, 16 ಅಂತ ಇಟ್ಕೊಳ್ಳಿ, ಟೋಟಲ್ ಆಗಿ 39ನೇ ಶ್ಲೋಕದವರೆಗೂ ಸೇರಿಸಿದ್ರೆ ಈ 16 ಶ್ಲೋಕಗಳು ಋಗ್ವೇದದ 10ನೆಯ ಮಂಡಲದಲ್ಲಿ ಬರುವಂತಹ ಪುರುಷ ಸೂಕ್ತದ ಯಥಾವತ್ ಅನುವಾದ ಅಂತ ಹೇಳಿದ್ರು ತಪ್ಪಿಲ್ಲ, ಭಾವಾನುವಾದ ಅಂತ ಹೇಳಿದ್ರು ತಪ್ಪಿಲ್ಲ. ಎಷ್ಟೊಂದು ಕಡೆ ಶಬ್ದಗಳು ಅವೇ, ಕಾಮನ್ ಶಬ್ದಗಳೇ ಇದ್ದಾವೆ ಪುರುಷ ಸೂಕ್ತದಲ್ಲಿ, ಈ ಶ್ಲೋಕದಲ್ಲಿ. ಆದ್ದರಿಂದ ಈ ಅಧ್ಯಾಯಕ್ಕೆ ಪುರುಷ ಸೂಕ್ತ ಅಧ್ಯಾಯ ಅಂತಲೂ ಹೆಸರಿದೆ. ಪುರುಷ ಸೂಕ್ತವನ್ನು, ಋಗ್ವೇದದ ಪುರುಷ ಸೂಕ್ತವನ್ನೇ ಹೇಳುವಂತಹ ಅಧ್ಯಾಯ ಇದು ಅನ್ನುವಂತಹ ವಿವರಣೆಯನ್ನು ಅನೇಕ ಕಡೆ ನಾವು ನೋಡ್ತೇವೆ.
ಪುರುಷ ಸೂಕ್ತದಲ್ಲಿ ಹೇಳಿರುವಂತಹದ್ದು ಭಗವಂತನ ವಿರಾಟ್ ರೂಪ. ಯಾವ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ವಿವರಣೆ ಇದೆಯೋ ಅದುವೇ ಈ 16 ಶ್ಲೋಕಗಳಲ್ಲಿ ಮತ್ತು ಋಗ್ವೇದದ ಪುರುಷ ಸೂಕ್ತದಲ್ಲಿ ಇದೆ. ಅದನ್ನು ನಾವು ಹೇಗೆ ನೋಡಬೇಕು? ಪುರುಷ ಸೂಕ್ತದಲ್ಲಿ ಹೇಳಿರುವುದೇ ಭಗವದ್ಗೀತೆಯಲ್ಲಿ, ಅದುವೇ ಭಾಗವತದಲ್ಲಿ, ಹೀಗೆ ನೋಡಬೇಕು. ವಿಶೇಷಸ್ತಸ್ಯ ದೇಹೋಯಂ ಸ್ಥವಿಷ್ಟಶ್ಚ ಸ್ಥವೀಯಸಾಂ ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್. ಆ ಪುರುಷನ ವಿಶೇಷವಾದ ಸ್ಥೂಲ ದೇಹ ಹೇಗಿದೆ? ವಿಶೇಷಸ್ತಸ್ಯ ದೇಹೋಯಂ, ಅವನ ದೇಹ ಬಹಳ ವಿಶಿಷ್ಟವಾಗಿದೆ. ಸ್ಥವಿಷ್ಟಶ್ಚ ಸ್ಥವೀಯಸಾಂ, ಸ್ಥೂಲಕ್ಕಿಂತಲೂ ತುಂಬ ಸ್ಥೂಲವಾಗಿರುವಂತಹದ್ದು ಅವನ ದೇಹ. ದೊಡ್ಡದಕ್ಕಿಂತೂ ತುಂಬ ದೊಡ್ಡ ದೇಹ ಅದು. ಎಂಥ ದೊಡ್ಡ ದೇಹ ಅಂದರೆ ಯತ್ರೇದಂ ದೃಶ್ಯತೆ ವಿಶ್ವಂ, ಈ ವಿಶ್ವ ಏನೇನೇನೇನೇನು ಕಾಣ್ತಾ ಇದೆಯಲ್ಲ ಇಲ್ಲಿ, ಈ ಕಾಣ್ತಾ ಇರೋದಂದ್ರೆ ಎದುರುಗಡೆ ಇರೋದಷ್ಟೇ ಅಲ್ಲ, ಆಗೋಗಿ ಮುಂದೆ ಆಗಬೇಕಾಗಿರುವಂಥದ್ದು, ಭವತ್ ಇವಾಗ ಆಗಿರೋದು ಎಲ್ಲವೂ ಸೇರಿಸಿನೇ ಅವನ ದೇಹ ಅಂತ. ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್. ಪುರುಷ ಸೂಕ್ತದಲ್ಲಿ 2ನೇ ಮಂತ್ರದಲ್ಲಿ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅಂತ ಹೇಳಿದ್ದೆ ಪುರುಷ ಸೂಕ್ತದಲ್ಲಿ. ಅದರದ್ದೇ ಯಥಾವತ್ತಾಗಿ ಯಾವುದು ಭೂತವಾಗಿದೆ, ಯಾವುದು ಭವ್ಯವಾಗಿದೆಯೋ ಅದೆಲ್ಲವೂ ಆ ಪುರುಷನ ಶರೀರವೇ ಅನ್ನುವಂಥ, ಸ್ಥೂಲ ಶರೀರವೇ ಅಂತ. ಅಂಡಕೋಶೆ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋ ಯೋಸೋ ಭಗವಾನ್ ಧಾರಣಾಶ್ರಯ. ಇಡೀ ಬ್ರಹ್ಮಾಂಡವನ್ನ 7 ಆವರಣಗಳಿಂದ ಆವರಿಸಿಕೊಂಡಿದೆ. ಯಾವ್ದು ಆ ಆವರಣಗಳು? ಪೃಥಿವ್ಯಪ್ತೇಜೋ ವಾಯುವಾಕಾಶ 5 ತನ್ಮಾತ್ರೆಗಳು, ಅಹಂಕಾರ ತತ್ವ ಮತ್ತು ಮಹತ್ತತ್ವ. ಇದರಿಂದ ಕೂಡಿರುವಂತಹ ಆ ಇಡೀ ಬ್ರಹ್ಮಾಂಡ, ಅಂಡಕೋಶ ಅಂದ್ರೆ ಇಲ್ಲಿ ಬ್ರಹ್ಮಾಂಡ, ಆ ಬ್ರಹ್ಮಾಂಡವನ್ನ 14 ಭುವನಗಳಿಂದ ಕೂಡಿರುವಂತಹದ್ದು ಅಂತ ಹೇಳ್ತೀವಿ. ಅಂತಹ 14 ಭುವನಗಳಿಂದ ಕೂಡಿರುವಂತಹ ಬ್ರಹ್ಮಾಂಡ ಪ್ಲಸ್ 7 ಆವರಣಗಳು, ಸಪ್ತಾವರಣಗಳು ಅಂದರೆ ಪಂಚ ತನ್ಮಾತ್ರೆಗಳು ಮತ್ತು ಅಹಂಕಾರ ತತ್ವ, ಮಹತ್ತತ್ವ, ಇವುಗಳನ್ನು ಕೂಡಿರುವಂತಹದ್ದಕ್ಕೆ ಇಷ್ಟೆಲ್ಲ ಸೇರಿಸ್ಬಿಟ್ಟು ಅವನಿಗೆ ಏನ್ ಹೇಳ್ತಾರೆ? ವೈರಾಜ ಪುರುಷೋ ಯೋಸೌ, ಇವನೇ ಆ ವಿರಾಟ್ ಪುರುಷನು. ಇವನು ಯಾರು? ಭಗವಾನ್ ಧಾರಣಾಶ್ರಯ. ನೀನು ಮನಸ್ಸನ್ನ ನೆಲೆ ನಿಲ್ಲೋದಕ್ಕೆ ಕೇಳಿದೆಯಲ್ಲ, ಎಲ್ಲಿ ಧಾರಣೆ ಮಾಡಬೇಕು ಅಂತ, ಇದುವೇ ಆ ಭಗವಂತನ ವಿರಾಟ್ ರೂಪ, ಇವನಲ್ಲಿಯೇ ಧಾರಣೆ ಮಾಡ್ಕೋ ನಿನ್ನ ಮನಸ್ಸನ್ನು ಅಂತ ಹೇಳಿ, ಇವಾಗ ಪುರುಷ ಸೂಕ್ತದಲ್ಲಿಯೂ ನಾವು ಈ ಮಾತನ್ನು ನೋಡೋದು. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋ ದ್ವದೇತ್ ಪುರುಷ ಪಾದೋಸ್ಯಭವತ್ ಪುನಃ ತಥೋ ವಿಶ್ವಂ ವ್ಯಕ್ರಾಮತ್. ಇಡೀ ವಿಶ್ವವನ್ನ ಆವರಿಸಿಕೊಂಡು ಅದಕ್ಕಿಂತಲೂ ಮೇಲೆ ದಾಟಿರುವಂತಹದ್ದು ಅಂತಹ ಮಾತನ್ನು ನಾವು ಪುರುಷ ಸೂಕ್ತದಲ್ಲಿ ನೋಡಬಹುದು. ಈಗ ಮುಂದಿನ ಶ್ಲೋಕಗಳಲ್ಲಿ ಆ ಭುವನವನ್ನು, ಈ ಪುರುಷನ ಶರೀರದ ಬೇರೆ ಬೇರೆ ಅಂಗಗಳಿಗೆ ಒಂದೊಂದು ಲೋಕ, ಇಂದ್ರಾದಿ ದೇವತೆಗಳು ಈ ಪುರುಷನ ಒಂದೊಂದು ಬೇರೆ ಬೇರೆ ಅಂಗಗಳು ಇತ್ಯಾದಿ ಇತ್ಯಾದಿ ವರ್ಣನೆ ಕೊಡ್ತಾರೆ ಮುಂದಿನ 16 ಶ್ಲೋಕಗಳಲ್ಲಿ, 14-15 ಶ್ಲೋಕಗಳಲ್ಲಿ. ಈಗ ಚತುರ್ದಶ ಭುವನಗಳು ಅಂದ್ರೆ ಮಧ್ಯದಲ್ಲಿ ಇರುವಂತಹದ್ದು, ನಾವೆಲ್ಲರೂ ಇರುವಂತಹದ್ದು ಅದು ಭೂಲೋಕ. ಅಲ್ಲಿಂದ ಕೆಳಗಡೆ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಲ ಎನ್ನುವಂತಹದ್ದು ಕೆಳಗಡೆ 7 ಲೋಕಗಳು. ಮೇಲ್ಗಡೆ ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅನ್ನುವಂತಹದ್ದು ಮೇಲ್ಗಡೆ 6. ಮೇಲ್ಗಡೆ 6, ಕೆಳಗಡೆ 7, ಮಧ್ಯದಲ್ಲಿ 1, ಒಟ್ಟಾರೆ 14. ಈ 14 ಲೋಕಗಳನ್ನು ಸೇರಿಸಿ ಬ್ರಹ್ಮಾಂಡ ಅಂತ ಕರೆದು, ಇವಾಗ ಇದನ್ನು ಒಂದೊಂದಾಗಿ ಅವನ ಶರೀರದ, ಆ ವಿರಾಟ್ ಪುರುಷನ ಶರೀರವನ್ನ ಈ ಪಾತಾಳಾದಿ ಲೋಕಗಳಿಂದ ಪ್ರಾರಂಭ ಮಾಡ್ತಾರೆ. ತೀರ ಕೆಳಗಡೆ ಇರುವಂತಹದ್ದು ಆ ವಿರಾಟ್ ಪುರುಷನ ಪಾದದ ಮೂಲ ಅಂಗಾಲು, ಅದು ಪಾತಾಳ. ಆಮೇಲೆ ಪಾದದ ಮೇಲೆ, ಅಂಗಾಲಿನ ಮೇಲ್ಗಡೆ ಇರುವಂತಹ ಭಾಗ ಪಾದ, ಯಾವುದು ಬೆರಳು ಇತ್ಯಾದಿ ಕಾಣುತ್ತೋ ಅದು ಪಾದ, ಅದು
ಈ ಇದರದ ರಸಾತಲ, ಆಮೇಲೆ ಗುಲ್ಫ, ಹಿಮ್ಮಡಿ, ನಾವು ಯಾವುದನ್ನ ಏಡಿ ಅಂತ ಹಿಂದಿನಲ್ಲಿ ಹೇಳ್ತೇವೆಯೋ, ಹಿಂಬಡಿ ಅಂತ ಹೇಳ್ತೇವೆಯೋ ಅದು ಮಹಾತಲ, ಆ ವಿರಾಟ್ ಪುರುಷನ ಮಹಾತಲ. ಆಮೇಲೆ ಜಂಘ ಏನಿದೆಯೋ, ಜಂಘ ಅಂದರೆ ಮೀನಗಂಡ, ಮೊಳಕಾಲಕ್ಕಿಂತ ಕೆಳಗಡೆ ಪಾದಕ್ಕಿಂತಲೂ ಮೇಲೆ, ಆ ಭಾಗಕ್ಕೆ ಜಂಘ ಅಂತ ಕರೀತಾರೆ, ಅದು ಆ ಮಹಾಪುರುಷನ ತಲಾತಲ. ಮೊಳಕಾಲು ಆ ಮಹಾಪುರುಷನ ವಿರಾಟ್ ಪುರುಷನಿಗೆ ಸುತಲ ಇದ್ದಂತೆ. ಹಾಗೇನೆ ಊರುದ್ವಯಗಳು, ಒಂದು ತೊಡೆ ವಿತಲ, ಇನ್ನೊಂದು ತೊಡೆ ಅತಲ. ಆಮೇಲೆ ಅವನ ಸೊಂಟದ ಭಾಗ ಏನಿದೆಯಲ್ಲ ಅದು ಮಹೀತಲ. ಮಹೀತಲ ಅಂದರೆ ಭೂಲೋಕ. ಇವಾಗ ಕೆಳಗಡೆಯಿಂದ 7 ಲೋಕ ಮುಗಿಸಿದ್ವಿ. ಅವನ ಸೊಂಟ ಭೂತಲ, ಭೂಲೋಕ, ಒಂದು ತೊಡೆ ಅತಲ, ಎರಡನೇ ತೊಡೆ ವಿತಲ. ಅದಕ್ಕಿಂತ ಸ್ವಲ್ಪ ಕೆಳಗಡೆ ಬಂದರೆ ಮೊಳಕಾಲು ಸುತಲ, ಅದಕ್ಕಿಂತ ಕೆಳಗಡೆ ಬಂದರೆ ಮೀನಗಂಡು, ಅದು ಅವನ ತಲಾತಲ. ಅದಕ್ಕಿಂತ ಕೆಳಗಡೆ ಬಂದರೆ ಹಿಂಬಡಿ, ಅದು ಅವನ ಮಹಾತಲ. ಪಾದದ ಮೇಲ್ಭಾಗ ರಸಾತಲ, ಪಾದದ ಕೆಳಭಾಗ ಪಾತಾಳ. ಇದು ಕೆಳಗಡೆಯ ಲೋಕಗಳಾಯಿತು. ಇನ್ನು ಮೇಲ್ಗಡೆ ಲೋಕಗಳನ್ನು ನೋಡುವುದು ಅಂತಾದರೆ ಅವನ ಸೊಂಟದ ಮೇಲ್ಭಾಗದಲ್ಲಿರುವಂತಹ ನಾಭಿ ಪ್ರದೇಶ ಏನಿದೆ ಅದು ಅವನ ನಭಸ್ಥಲ. ನಭ ಅಂದರೆ ಭೂವರ ಲೋಕ. ಭೂಲೋಕ ಅವನ ಸೊಂಟ, ನಾಭಿ ಪ್ರದೇಶ ಭೂವರ ಲೋಕ. ಆಮೇಲೆ ಉರುಸ್ಥಲ, ಅವನ ಎದೆಯ ಭಾಗ ಏನಿದೆಯಲ್ಲ ಅದು ಜ್ಯೋತಿರನೀಕ. ಜ್ಯೋತಿ ಅಂದರೆ ಬೆಳಕು, ಬೆಳಕು ಸುವರ್ಲೋಕ, ಅದು ಸ್ವರ್ಗ ಅಂತ ಕರೆಸ್ಕೊಳ್ತದೆ. ಸ್ವರ್ಲೋಕ ಸುವರ್ಲೋಕ ಅದೇ. ಆಮೇಲೆ ಗ್ರೀವ, ಅವನ ಕುತ್ತಿಗೆಯ ಭಾಗ, ಈ ಹಿಂದ್ಗಡೆ ಇರುವಂಥದ್ದು ಈ ಭಾಗ, ಅದು ಆ ವಿರಾಟ್ ಪುರುಷನ ಕುತ್ತಿಗೆಯ ಭಾಗವೇ ಮಹೋಲೋಕ. ಆಮೇಲೆ ಅವನ ಮುಖ ವದನಂ ವೈ ಜನೋಸ್ಯ, ಜನೋಲೋಕ. ಆಮೇಲೆ ಅವನ ಲಲಾಟ, ಹಣೆ ಏನಿದೆಯಲ್ಲ ಇದು ಅವನ ತಪೋಲೋಕ. ಆಮೇಲೆ ಅವನ ಸಹಸ್ರಾಣಿ ಶೀರ್ಷಃ, ಸಾವಿರಾರು ತಲೆಗಳಿದೆಯಿಲ್ಲ, ಇವೆಲ್ಲವೂ ಅವನ ಶಿರಗಳು ಅವನ ಸತ್ಯಲೋಕಗಳು ಅಂತ ಹೇಳ್ತಾರೆ. ಹೀಗೆ ಇಡೀ ಬ್ರಹ್ಮಾಂಡ ಆ ವಿರಾಟ್ ಪುರುಷನ ಅವಯವವೇ ಅಂದ್ರೆ ಅವನ ತಲೆನೇ ಸತ್ಯಲೋಕ, ಅವನ ಹಣೆನೇ ತಪೋಲೋಕ, ಅವನ ಮುಖವೇ ಜನೋಲೋಕ, ಅವನ ಕುತ್ತಿಗೆ ಭಾಗವೇ ಮಹೋಲೋಕ, ಅವನ ಎದೆ ಭಾಗವೇ ಸುವರ್ಲೋಕ, ಅವನ ನಾಭಿಧಾನವೇ ಭುವರ್ಲೋಕ, ಅವನ ಸೊಂಟವೇ ಭೂಲೋಕ. ಹೀಗೆ ಇದು ಅವನ ಸ್ಥೂಲಾತಿ ಸ್ಥೂಲ ಶರೀರವಾಗಿರುವಂತಹ ಅವನನ್ನು ನಾವು ಈ ಪ್ರಕಾರ ಧ್ಯಾನಿಸ್ಕೊಳ್ಬೇಕು ಅಂತ ಹೇಳ್ತಾ, ಮುಂದಿನ ಶ್ಲೋಕಗಳಲ್ಲಿ ಇಂದ್ರಾದಿ ದೇವತೆಗಳು, ಅವನ ಬಾಹುಗಳು, ಸೂರ್ಯನು, ಅವನ ಕಣ್ಣುಗಳು ಇತ್ಯಾದಿ ಇತ್ಯಾದಿ ಬಹಳ ವಿವರವಾಗಿ ವರ್ಣನೆಯನ್ನು ಕೊಡ್ತಾ ಆ ನದಿಗಳು ಅವನ ನಾಡಿಗಳು, ವೃಕ್ಷಗಳು ಅವನ ಶರೀರದ ಮೇಲಿರುವಂತಹ ರೋಮಗಳು, ಹೀಗೆ ಬಹಳ ರೀತಿಯ ವರ್ಣನೆಯನ್ನು ಕೊಡ್ತಾ, ಬಾತರಿಶ್ವ ವಾಯು ಅವನ ಉಚ್ಛ್ವಾಸ ನಿಶ್ವಾಸ ಮಾಡುವಂತಹದ್ದು, ಹೀಗೆಲ್ಲ ನೋಡ್ತಾನೆ. ಕೊನೆಗೇನು ಹೇಳ್ತಾರೆ, ಪುರುಷ ಸೂಕ್ತದಲ್ಲಿ ಪ್ರಸಿದ್ಧವಾಗಿರುವಂತಹ ಮತ್ತು ಅಷ್ಟೇ ಅನರ್ಥಕ್ಕೆ ಒಳಗಾಗಿರುವಂತಹ ಮಂತ್ರ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯಕೃತಃ ಊರು ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ ಅನ್ನುವಂತಹ ಮಂತ್ರ. ಆ ಮಂತ್ರವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಬ್ರಹ್ಮಾನನಂ ಕ್ಷತ್ರಭುಜೋ ಮಹಾತ್ಮ ವಿರುಡೂರಂಗ್ರಿಶ್ರಿತ ಕೃಷ್ಣವರ್ಣ 37ನೇ ಶ್ಲೋಕದಲ್ಲಿ. ಮುಖ ಬ್ರಾಹ್ಮಣ ವರ್ಣವೇ ಅವನ ಮುಖ. ಕ್ಷತ್ರಭುಜ, ಕ್ಷತ್ರಿಯ ವರ್ಣ ಆ ವಿರಾಟ್ ಪುರುಷನ ಭುಜಗಳಿದ್ದಂತೆ. ಆಮೇಲೆ ಊರು, ತೊಡೆಗಳು ಆ ವಿರಾಟ್ ಪುರುಷನ ವೈಶ್ಯವರ್ಣ ಮತ್ತು ಪಾದಗಳು ಆ ವಿರಾಟ್ ಪುರುಷನ ಶೂದ್ರವರ್ಣ. ಅವನ ನಿವಾಸ ಯಾವುದು ಅಂತ ಹೇಳಿದ್ರೆ ಮನುಜೋ ನಿವಾಸ, ಮನುಷ್ಯನೇ ಅವನ ನಿವಾಸ, ಆ ವಿರಾಟ್ ಪುರುಷನ ನಿವಾಸ ಇರುವಂತಹದ್ದು ಅಂತಹದ್ದು. ಅವನ ಬುದ್ಧಿ ಯಾವುದು, ಮನೀಷ ಬುದ್ಧಿ ಯಾವುದು ಅಂತಂದರೆ ಮನು ಚಕ್ರವರ್ತಿ, ಮನು ರಾಜ ಇದ್ದನು ಈ ಮಾನವ ಸಂತಾನವನ್ನು, ಸ್ವಯಂಭುವ ಮನು ಅಂತ 14 ಮನ್ವಂತರಗಳು, ಆ ಮನುಗಳಲ್ಲಿ ಮೊಟ್ಟ ಮೊದಲನೇದವನು ಸ್ವಯಂಭುವ, ಆ ಸ್ವಯಂಭುವ ಮನುವೇ ಅವನ ಬುದ್ಧಿ ಅಂತೆಲ್ಲ ಹೇಳ್ತಾರೆ. ಈಗ ನೀವು ಯೋಚನೆ ಮಾಡಿ,
ಈ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಎನ್ನುವಂತಹ ಮಂತ್ರವಾಗಲಿ, ಬ್ರಹ್ಮಾನನಂ ಕ್ಷತ್ರಭುಜ ಆಗಲಿ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನುವಂತಹ ಮಂತ್ರವಾಗಲಿ, ಇಲ್ಲಿ ಎಲ್ಲಿಯೂ ಕೂಡ ಈ ಪುರುಷ ಸೂಕ್ತದ ಹಿನ್ನೆಲೆ ನೋಡಿದರೆ ಅಥವಾ ಈ ಅಧ್ಯಾಯದ ಈ ಮಂತ್ರಕ್ಕಿಂತ ಈ ಶ್ಲೋಕಕ್ಕಿಂತ ಬರುವ ಹಿನ್ನೆಲೆಯನ್ನು ನೋಡಿದರೆ ಸಮಾಜದ ವರ್ಣನೆ ಮಾಡ್ತಾ ಇಲ್ಲ. ಯಾವ್ದ್ರ ವರ್ಣನೆ ಮಾಡ್ತಾ ಇದ್ದಾರೆ? ಇಡೀ ಬ್ರಹ್ಮಾಂಡವೇ ಆ ವಿರಾಟ್ ಪುರುಷನ ದೇಹ ಅಂತ ಇಟ್ಕೊಂಡು ಬ್ರಹ್ಮಾಂಡದಲ್ಲಿರುವ ಬೇರೆ ಬೇರೆ ಅಂಶಗಳನ್ನ ಆ ವಿರಾಟ್ ಪುರುಷನ ದೇಹದ ಬೇರೆ ಬೇರೆ ಭಾಗಗಳಿಗೆ ಒಂದು ರೂಪಕದ ಥರ ಹೇಳ್ತಾ ಇದ್ದಾರೆ. ಇಲ್ಲಿ ಮನುಷ್ಯನೇ ಹುಟ್ಟಿಲ್ಲ, ಸಮಾಜ ಇನ್ನೂ ನಿರ್ಮಾಣ ಆಗಿಲ್ಲ, ಆವಾಗಲೇ ವರ್ಣಾಶ್ರಮ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಎಂಬಂಥ ರೀತಿಯಲ್ಲಿ ಅಲಿಗೇಷನ್ ಮಾಡ್ತಾರಲ್ಲ, ಏನು ಹಣೆ ಜಚ್ಕೊಳ್ಬೇಕು ಅವ್ರ ಜೊತೆ ಅಂತ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತ ಹೇಳಿದಾಗ ಇವನ ಮುಖ ಬ್ರಾಹ್ಮಣ ಅಂತ ಹೇಳಿದಾಗ ಆ ವಿರಾಟ್ ಪುರುಷನ ಮುಖ ಹೇಳ್ತಾ ಇದ್ದಾರೆ. ಪದ್ಭ್ಯಾಂ ಶೂದ್ರೋ ಜಾಯತ ಅಂತ ಹೇಳಿದ್ರೆ ಕಾಲಿನಿಂದ ಶೂದ್ರರು ಹುಟ್ಟಿದ್ರು ಅಂತಲ್ಲ, ಶೂದ್ರ ಅನ್ನುವಂತಹ ವರ್ಣ ಅವನ ಕಾಲಿದ್ದಂತೆ ಅನ್ನುವಂತಹದ್ದಿದೆ. ಆಮೇಲೆ ಆ ವರ್ಣಗಳು ಕೇವಲ ಮನುಷ್ಯ ಮಾತ್ರನಿಗೆ ಸೀಮಿತ ಇಲ್ಲ. ವೃಕ್ಷಗಳಲ್ಲಿಯೂ ವರ್ಣಗಳಿದ್ದಾವೆ, ದೇವತೆಗಳಲ್ಲಿಯೂ ವರ್ಣಗಳಿದ್ದಾವೆ, ಗ್ರಹ ನಕ್ಷತ್ರಗಳಲ್ಲಿಯೂ ವರ್ಣಗಳಿದ್ದಾವೆ. ಇಡೀ ಬ್ರಹ್ಮಾಂಡವೇನೆ ಚಾತುರ್ವರ್ಣದಿಂದ ಕೂಡಿದೆ. ಅದು ಒಂದು ಪ್ರತಿಯೊಂದರಲ್ಲಿಯೂ ನೀವು ಆ ಬ್ರಾಹ್ಮಣ ವರ್ಣ, ಕ್ಷತ್ರಿಯ ವರ್ಣ, ವೈಶ್ಯವರ್ಣ, ಶೂದ್ರವರ್ಣ ಅನ್ನುವಂಥದ್ದು ಕಾಣಬಹುದು. ಆದ್ರಿಂದ ಪುರುಷ ಸೂಕ್ತದಲ್ಲಿ ಹೇಳಿರುವ ವರ್ಣಕ್ಕೂ ಇಲ್ಲಿ ಹೇಳಿರುವ ವರ್ಣಕ್ಕೂ ಈ ನಮ್ಮ ಅರೆಬೆಂದ ಬುದ್ಧಿಜೀವಿಗಳ ಅಲಿಗೇಷನ್ಗೂ ಏನು ಸಂಬಂಧ ಇಲ್ಲ ಅಂದರೆ ಸಂಬಂಧವೇ ಇಲ್ಲ. ಓದಿ ಏನಿಲ್ಲ, ತಿಳಿದುಕೊಂಡೇ ಇಲ್ಲ, ಏನೂ ಅರ್ಥನೇ ಮಾಡಿಕೊಂಡಿಲ್ಲ. ಕೇವಲ ನಮಗೆ ನಮ್ಮ ಧರ್ಮದ, ನಮ್ಮ ಸಮಾಜದ, ನಮ್ಮ ಹಿನ್ನೆಲೆಯ, ನಮ್ಮ ಸಂಸ್ಕೃತಿ ಬಗ್ಗೆ ಒಂದು ರೀತಿಯ ಮನಸ್ಸಿನಲ್ಲಿ ತಿರಸ್ಕಾರ ಭಾವ ಬರಬೇಕು, ಹುಟ್ಟಿಸ್ಬೇಕು ಅನ್ನೋ ಕಾರಣದಿಂದ ಏನೇನೇನೆಲ್ಲ ಆ ಮ್ಯಾಕ್ಸ್ ಮುಲ್ಲರ್ ಮೂಲಕ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿಸಿ ಏನೇನೇನೆಲ್ಲ ಬರೆದ್ರು ಅಷ್ಟೇ. ಪಾಪ ಸಂಸ್ಕೃತವನ್ನು ನೇರವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗದೇ ಇರುವ ಕಾರಣದಿಂದ ಅಂಬೇಡ್ಕರ್ ಅವರು ಕೂಡ ಮ್ಯಾಕ್ಸ್ ಮುಲ್ಲರ್ನ ಆಂಗ್ಲ ಅನುವಾದಗಳನ್ನೇ ಆಧರಿಸಿ ರಿಡಲ್ಸ್ ಆಫ್ ವೇದ ಅಂತಲೂ ಬರೆದಿರುವಂತಹದ್ದು. ಆದ್ದರಿಂದ ಅಧ್ಯಯನದ ಕೊರತೆಯೇ ಮೂಲ ಕಾರಣ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದು. ಇತ್ತೀಚೆಗೆ ಅಂಬೇಡ್ಕರ್ ಅವರ ಕೃತಿಗಳನ್ನು ಸಂಪೂರ್ಣವಾಗಿ ಪುನರ್ಮುದ್ರಣೆ ಮಾಡಿ ಅದರ ಬಗ್ಗೆ ಬಹಳ ಚಿಂತನೆ ಇತ್ಯಾದಿಗಳನ್ನು ಚಕ್ರವರ್ತಿ ಸೂಲಿಬೆಲೆ ಅವರ ನೇತೃತ್ವದಲ್ಲಿ ಸೆಮಿನಾರ್ ಮೂಲಕ ಮಾಡಿದ್ದಾಗಿದೆ. ಅವರು ನಿಲುವು ಏನಿತ್ತು ಅಂತ ನಾವು ಇವಾಗ ಹೇಗೆ ಅವರ ಇದು ಅಂಬೇಡ್ಕರ್ ನಿಲುವು ಅಂತ ನಾವು ಸಾಮಾನ್ಯವಾಗಿ ಕೇಳ್ತೀವೋ, ಅದು ಅಂಬೇಡ್ಕರನ್ನ ಅನರ್ಥ ಮಾಡಿಕೊಂಡವರಿಂದ ಹೇಳಿರುವಂತಹದ್ದು ಅನ್ನುವ ಮಾತನ್ನ ಸೂಲಿಬೆಲೆ ಅವರು ತಾಳ್ತಾರೆ, ಆ ನಿಲುವನ್ನು ತಾಳ್ತಾರೆ. ಅದ್ರ ಬಗ್ಗೆ ಅವರು ವೃಷಾಂಕ ಭಟ್ ಆಗಲಿ, ಸೂಲಿಬೆಲೆ ಆಗಲಿ, ರಾಷ್ಟ್ರೋತ್ಥಾನ ಸಾಹಿತ್ಯದ ಹಿನ್ನೆಲೆಯಿಂದಾಗಲಿ ಇವರೆಲ್ಲರೂ ತುಂಬ ಮರುಮುದ್ರಣ ಮಾಡಿ ಅಂಬೇಡ್ಕರ್ರ ನಿಜವಾದ ನಿಲುವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ವಾಲ್ಯೂಮ್ಗಳು ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ತಲ್ಲಿ ಪುಸ್ತಕದಲ್ಲಿ ಸಿಗುತ್ತವೆ. ಸುಮಾರು 12-13 ವಾಲ್ಯೂಮ್ಗಳು ಇರಬಹುದು. ಆಸಕ್ತರು ತಗೊಳ್ಬಹುದು. ನನ್ನ ಹತ್ರ ಇನ್ನೂ ಆ ಪುಸ್ತಕಗಳು ಬಂದಿಲ್ಲ, ಅವಕಾಶ ಸಿಕ್ಕಿಲ್ಲ. ಬೆಂಗಳೂರಿಗೆ ಹೋದಾಗ ತಗೊಂಡು ಬರಬೇಕು. ಅಂದರೆ ಸಮಾಜವನ್ನ, ಭಾರತೀಯತೆಯನ್ನ ದ್ವೇಷಿಸೋರು ಹುಟ್ಟಿಸಿಕೊಂಡಿರುವಂತಹ ಒಂದು ಅಲಿಗೇಷನ್ಗಳು ಇದ್ದಾವೆ. ಮೂಲದಲ್ಲಿ ಸಮಾಜದ ವರ್ಣ ವ್ಯವಸ್ಥೆ ಕುರಿತುಕೊಂಡು ಮಾತಾಡಿದ್ದಲ್ವೇ ಅಲ್ಲ ಆ ಶ್ಲೋಕ ಅನ್ನುವಂತಹದ್ದು ನಮ್ಮ ಮೂಲ ನಿಲುವಾಗಿತ್ತು. ಹೀಗೆ ಶುಕ ಮುನಿಗಳು ಈ ಭಗವಂತನ ಸ್ಥೂಲಾತಿ ಸ್ಥೂಲ ರೂಪವನ್ನ ನಿರಂತರವಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಆ ಸ್ಥೂಲ ರೂಪವನ್ನು ವರ್ಣನೆ ಮಾಡ್ತಾ ಮಾಡ್ತಾ ಪುರುಷ ಸೂಕ್ತವನ್ನ ಸಂಪೂರ್ಣವಾಗಿ ಇಲ್ಲಿ ಅನುವಾದಿಸಿದ್ದಾರೆ ಅನ್ನುವಂಥದ್ದನ್ನು ನಾವು
ನೆನಪಿಟ್ಟುಕೊಂಡು ಇಲ್ಲಿಗೆ 1ನೇ ಅಧ್ಯಾಯ ಮುಗಿಯುತ್ತೆ. ಈ 1ನೇ ಅಧ್ಯಾಯದ ಭಾಗವನ್ನು ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನೆಡೆಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ಓಂ ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಾಳೆ ಇದೆಯಾ ನಾಳೆ?